MDM ಕ್ಯಾಲ್ಕುಲೇಟರ್ ಟ್ಯುಟೋರಿಯಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈ ದಿನ ನಿಮ್ಮೆಲ್ಲರಿಗೂ MDMನ ಕಾರ್ಯವಿಧಾನವನ್ನು ವಿವರಿಸ್ತೇನೆ. ಮೊದಲು ನೀವೆಲ್ಲ ರಿಜಿಸ್ಟರ್ ಆಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋವನ್ನು ಪ್ರಾರಂಭಿಸ್ತಾ ಇದ್ದೀನಿ. ಮೊದಲು ನೀವೆಲ್ಲ ಒಂದು ಬ್ರೌಸರ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ನಾನು ಆಲ್ರೆಡಿ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡಿದ್ದೀನಿ. ನಿಮ್ಮ ಪರದೆ ಮೇಲೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಏನು ಮಾಡಬೇಕು ಅಂತ ಹೇಳಿದ್ರೆ, ಮೊದಲು ಮೇಲ್ಗಡೆ ಇರುವಂಥ ಅಡ್ರೆಸ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಅಡ್ರೆಸ್ಸನ್ನು ಡಿಲೀಟ್ ಮಾಡಿ ಟೈಪ್ ಮಾಡಬೇಕು MDM calculator.com ಅಂತ ಟೈಪ್ ಮಾಡಿ ಎಂಟರ್ನ ಪ್ರೆಸ್ ಮಾಡಿ. ಏನಾಗುತ್ತೆ, ಒಂದು ಲಾಗಿನ್ ಪೇಜ್ ಓಪನ್ ಆಗುತ್ತೆ MDM ಕ್ಯಾಲ್ಕುಲೇಟರ್ದು. ಇಲ್ಲಿ ಯೂಸರ್ ನೇಮ್ನ ಕೇಳ್ತಾ ಇದೆ. ನೀವು ರಿಜಿಸ್ಟ್ರ್ ಮಾಡಿದ್ದೀರಲ್ಲ, ಆ ಯೂಸರ್ ನೇಮ್ನ ಟೈಪ್ ಮಾಡಿ. ನಾನು ರಿಜಿಸ್ಟ್ರ್ ಮಾಡಿರೋಂಥದ್ದು test3 ಅಂತ ಏನು ಮಾಡಿದ್ದೆ, ಒಂದು ಯೂಸರ್ ನೇಮ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಪಾಸ್ವರ್ಡು ನನ್ನದೇ ಆದಂಥ ಪಾಸ್ವರ್ಡನ್ನು ಹಾಕಿದ್ದೀನಿ. ನೀವೇನು ಕೊಟ್ಟಿದ್ದೀರೋ ಅದನ್ನು ಹಾಕಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ರೀಡೈರೆಕ್ಟ್ ಆಗ್ತಾ ಇದೆ ಡ್ಯಾಶ್ಬೋರ್ಡ್ಗೆ. ನೋಡಿ, ಈ ಥರ ಬರುತ್ತೆ. ಇಲ್ಲಿ ಏನೇ ಪಾಪಪ್ ಇದ್ದರೂ ಇದನ್ನು ಕ್ಲೋಸ್ ಮಾಡ್ಕೊಳ್ಳಿ. ಓಕೆ, ಫಸ್ಟು ಅಕಾಡೆಮಿಕ್ ಇಯರ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದು ಅಕಾಡೆಮಿಕ್ ಇಯರ್ 2025 to 26 ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಯು ಸಕ್ಸಸ್ಫುಲಿ ಎಂಟರ್ಡ್ ಅಕಾಡೆಮಿಕ್ ಇಯರ್. ನೀವು ಈ ಅಕಾಡೆಮಿಕ್ ಇಯರ್ಗೆ ಎಂಟರ್ ಆಗಿದ್ದೀರಾ ಅಂಥದ್ದು ತೋರಿಸ್ತಾ ಇದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಡಿಫಾಲ್ಟ್ ಸೆಟಪ್ ಬಂದಿದೆ. ಶಾಲೆಯ ವಿಧದ ಪ್ರಕಾರ ಡಿಫಾಲ್ಟ್ ಸೆಟಪ್ಪನ್ನು ನಾವು ಮಾಡಿದ್ದೀವಿ. LPS ಅಂತೇಳಿ 1ರಿಂದ 5ನೇ ತರಗತಿವರೆಗೆ ಇರುತ್ತೆ. HPS ಅಂತೇಳಿದ್ರೆ 1ರಿಂದ 7ನೇ ತರಗತಿವರೆಗೆ ಇರುತ್ತೆ. ಓಕೆ, ನಾನೇನು ಮಾಡ್ತೀನಿ, ಒಂದು ಉದಾಹರಣೆಗೋಸ್ಕರ ಒಂದು HPS 1 to 7th ಅಂತ ತೊಗೋತೀನಿ. ಕ್ಲಿಕ್ ಮಾಡಿದೆ. ಇಲ್ಲೇನು ಮಾಡ್ತಾ ಇದೆ, ಸೆಲೆಕ್ಟ್ ಎ ಡಿಫಾಲ್ಟ್ ಯೂಸರ್ನ ನೀವು ಸೆಲೆಕ್ಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ಅಕೌಂಟು ಇಲ್ಲಿ 3 ಅಕೌಂಟ್ ತೋರಿಸ್ತಾ ಇದೆ. GHPS 1, GHPS 2, GHPS 3. ಏನಿವು? ಇದರ ಬಗ್ಗೆ ಒಂದು ಸ್ವಲ್ಪ ನೀವು ಮಾಹಿತಿಯನ್ನು ತಿಳ್ಕೊಂಡ್ರೆ ಡಿಫಾಲ್ಟ್ ಸೆಟಪ್ಪು ತುಂಬ ಸುಲಭ ಆಗುತ್ತೆ. ಈ ಮಾಹಿತಿ ಯಾವುದರ ಬಗ್ಗೆ ಅಂತೇಳಿದ್ರೆ, ಸ್ಟಾಕ್ನ ನೀವು ರಿಸೀವ್ ಮಾಡ್ಕೋತಿರಲ್ಲ ಅದರ ಬಗ್ಗೆ ಇರುವಂತಹ ಮಾಹಿತಿ. ನಾನೀಗ ಸಂಪೂರ್ಣವಾಗಿ ವಿವರಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಒಂದು PPT ಮೂಲಕ ನಾನು ವಿವರಿಸ್ತಾ ಇದ್ದೀನಿ. ನಾನು PPT ಓಪನ್ ಮಾಡ್ಕೋತಾ ಇದ್ದೀನಿ. ಓಕೆ, PPT ಓಪನ್ ಆಗ್ತಾ ಇದೆ. ಮೊದಲು ನಾವು ಶಾಲೆಯ ವಿಧಗಳ ಬಗ್ಗೆ ತಿಳ್ಕೊಳ್ಳೋಣ. HPS ಅಂತ ಒಂದು ಶಾಲೆ ವಿಧ ಬರುತ್ತೆ. ಅದರಲ್ಲಿ ಗುಂಪು ಒಂದೇ ಇರುತ್ತೆ. ಅಲ್ಲಿ ತರಗತಿ ಇರೋದೇ 1ರಿಂದ 5ನೇ ತರಗತಿ ತನಕ ಮಾತ್ರ. ಅಂದರೆ ಒಂದೇ ಒಂದು ಗುಂಪು ಮಾಡಿರ್ತೀವಿ ಅಲ್ಲಿ ಅಷ್ಟೇ. ಇನ್ನು ಎರಡನೇದಾಗಿ HPSನ ನಾವು ನೋಡ್ತೀವಿ. ಅಲ್ಲಿ ಗುಂಪು 2 ಗುಂಪು ಬರುತ್ತೆ. ಅಲ್ಲಿ 1ನೇ ತರಗತಿಯಿಂದ 5ನೇ ತರಗತಿಗೆ ಒಂದು ಗುಂಪು, 6ರಿಂದ 7ನೇ ತರಗತಿಗೆ ಒಂದು ಗುಂಪು. ಇವು ಗುಂಪೇ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು 3ನೇ ಶಾಲೆ ವಿಧ HPS. ಈ HPS ಏನಪ್ಪ ಅಂತ ಹೇಳಿದ್ರೆ, 2 HPS ಒಂದೊಂದು ಏನಾಗಿರುತ್ತೆ, ಒಂದೊಂದು HPSಗಳಲ್ಲಿ 8ನೇ ತರಗತಿ ಇರುತ್ತೆ, ಒಂದೊಂದು HPSಗಳಲ್ಲಿ 7ನೇ ತರಗತಿ ತನಕ ಲಾಸ್ಟ್ ಇರುತ್ತೆ. ಹಾಗಾಗಿ ಅಲ್ಲೂ ಸಹ 2 ಗುಂಪನ್ನು ಮಾಡಿರ್ತೀವಿ, 1ರಿಂದ 5, 6ರಿಂದ 8. ಇನ್ನು ಹೈಸ್ಕೂಲಿಗೆ ಬಂದರೆ, ಹೈಸ್ಕೂಲಲ್ಲಿ ಸಹ 2 ಗುಂಪಿದೆ. 8ನೇ ತರಗತಿ ಒಂದು ಗುಂಪು, 9 ಮತ್ತು 10ನೇ ತರಗತಿ ಒಂದು ಗುಂಪು ಅಂತ ಮಾಡಿರುವಂಥದ್ದು. ಇನ್ನು KPS ಶಾಲೆಗಳಿಗೆ ಬಂದರೆ ಇಲ್ಲಿ 3 ಗುಂಪನ್ನು ಮಾಡಿರ್ತೇವೆ. 1ನೇ ತರಗತಿಯಿಂದ 5ನೇ ತರಗತಿಗೆ ಒಂದು ಗುಂಪು, 6ನೇ ತರಗತಿಯಿಂದ 8ನೇ ತರಗತಿಗೆ ಒಂದು ಗುಂಪು, 9ನೇ ತರಗತಿಯಿಂದ 10ನೇ ತರಗತಿಗೆ ಒಂದು ಗುಂಪು ಅಂತ ಮಾಡಿರ್ತೇವೆ. ಈ ರೀತಿಯಲ್ಲಿ ನಾವು ಮಾಡಿರುವಂಥದ್ದು. ಈ ಗುಂಪು ಯಾಕೆ ಅಂತ ಹೇಳಿದ್ರೆ, ಸ್ಟಾಕನ್ನು ಪಡ್ಕೋತೀವಲ್ಲ, ಯಾವ ಗುಂಪಿಗೆ ಆ ಸ್ಟಾಕನ್ನು ಎಂಟ್ರಿ ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಈ ಗುಂಪುಗಳು ಇರುತ್ತೆ. ಅಲ್ಲಿ ಮುಂದೆ ನೋಡೋಣ. ಅಕೌಂಟ್ 1 ನಾನು ತೋರಿಸ್ತೇನೆ. 3 ಖಾತೆಗಳು ನಿಮಗೆ ಕಾಣ್ತಿದ್ವು, GHPS 1, GHPS 2, GHPS 3 ಅಂತೇಳಿ. ಅಕೌಂಟ್ 1ನ ನಾನು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಯಾವ ರೀತಿಯನ್ನು ಸ್ಟಾಕ್ನ ತಗೋಬೇಕು ಅನ್ನೋದು ಇಲ್ಲಿ ತೋರಿಸುತ್ತೆ. ಇದು ಮೇಯ್ನಾಗಿ ಸ್ಟಾಕ್ಗೆ ರಿಲೇಟೆಡ್ ಆಗಿರುವಂಥದ್ದು. ನೋಡೋಣ. ನಾನು ಉದಾಹರಣೆಗೆ 1 to 7th ನಾನು ತೊಗೊಂಡಿದ್ದೀನಿ. ಸ್ಟಾಕ್ ಇಲ್ಲಿ ಮೇಯ್ನಾಗಿ ಅಕ್ಕಿ ನಿಮಗೆ ಸಪ್ಲೈ ಆಗುತ್ತೆ. ಇಲ್ಲಿ 2 ಗುಂಪಿಗೆ ಬೇರೆ ಬೇರೆಯಾಗಿ
ಸಪ್ಲೈ ಆಗುತ್ತೆ ಇದು ಅಕ್ಕಿ. ಅಂದರೆ ನೀವು ಗೋರ್ಮೆಂಟಿಂದ ಸಪ್ಲೈ ಆದಂಥ ಅಕ್ಕಿ ನೀವು ಸ್ಟಾಕಿಗೆ ತೊಗೋಬೇಕಾದ್ರೆ 1ರಿಂದ 5ನೇ ತರಗತಿಗೆ ಸ್ಟಾಕ್ ಬೇರೆ ತೊಗೋತೀರಾ ಅಕ್ಕಿದ, 6ನೇ ತರಗತಿಯಿಂದ 7ನೇ ತರಗತಿಗೆ ಸ್ಟಾಕ್ನ ಬೇರೆ ಬೇರೆ ಸಪ್ರೇಟಾಗಿ ನೀವು ಸ್ಟಾಕನ್ನು ಮೇಂಟೈನ್ ಮಾಡ್ತೀರಾ ಅಕ್ಕಿದು. ಗೋಧಿದು ಅದೇ ರೀತಿ, ಇಲ್ಲಿ 1ರಿಂದ 5ನೇ ತರಗತಿಗೆ ಸಪ್ರೇಟಾಗಿ ಸ್ಟಾಕ್ ಬರುತ್ತೆ, 6ರಿಂದ 7ನೇ ತರಗತಿಗೆ ಸ್ಟಾಕು ಸಪ್ರೇಟಾಗಿ ಬರುತ್ತೆ ಗೋಧಿದು. ಆದರೆ ಇಲ್ಲಿ ಬೇಳೆ ಸಪ್ರೇಟಾಗಿ ಬರಲ್ಲ, ಒಟ್ಟು ಬಂದ್ಬಿಡುತ್ತೆ. ಇಲ್ಲಿ ನೀವು ಸ್ಟಾಕ್ ಮೇಂಟೈನ್ ಮಾಡೋದು ಬೇಳೆದು ಒಟ್ಟಿಗೆ. ಎಣ್ಣೆದು ಅಷ್ಟೇ ಸಪ್ರೇಟ್ ಬರಲ್ಲ, ಇಲ್ಲಿ ಒಟ್ಟಿಗೆ 1ರಿಂದ 7ನೇ ತರಗತಿ ಒಟ್ಟು ಕೊಟ್ಬಿಡ್ತಾನೆ ಅವನು, ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಇಲ್ಲಿ ಹಾಲಿನ ಪುಡಿನೂ ಒಟ್ಟಿಗೆ ಬರುತ್ತೆ, ರಾಗಿ ಮಾಲ್ಟು ಒಟ್ಟು ಬರುತ್ತೆ. ಇದು ಅಕೌಂಟು 1ರ ವಿಧ. ನೀವೇನಾದ್ರು ಅಕೌಂಟು 1ಅನ್ನು ಸೆಲೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ನೀವು ಸ್ಟಾಕನ್ನು ಮೇಂಟೈನ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅದು ತಿಳ್ಕೊಂಡು ಅದಕ್ಕೆ ತಕ್ಕಂತೆ ಅದೇನು ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ. ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ಅಕ್ಕಿಯನ್ನು ಗುಂಪುಗಳಿಗೆ ಬೇರೆ ಬೇರೆಯಾಗಿ ನೀವು ಸ್ಟಾಕನ್ನು ಮೇಂಟೈನ್ ಮಾಡ್ತೀರಾ, ಗೋಧಿನೂ ಸಹ ಬೇರೆ ಬೇರೆ ಸ್ಟಾಕನ್ನು ಮೇಂಟೈನ್ ಮಾಡ್ತೀರಾ, ಬೇಳೆ, ಎಣ್ಣೆ, ಹಾಲಿನ ಪುಡಿ, ರಾಗಿ ಮಾಲ್ಟ್ ಒಟ್ಟಿಗೆ ಮೇಂಟೈನ್ ಮಾಡೋವಂಥದ್ದು. ಇದು ಅಕೌಂಟ್ 1ರ ವಿಧ. ಇನ್ನು ಅಕೌಂಟ್ 2ಕ್ಕೆ ಬರೋಣ ನಾವು. ಅಕೌಂಟ್ 2ರಲ್ಲಿ ಸ್ಟಾಕು ಯಾವ ಥರ ಬರುತ್ತೆ. ಅಕ್ಕಿ ನಾವೇನು ಮಾಡ್ತೀವಿ, ಸಪ್ರೇಟಾಗಿ ಮೇಂಟೈನ್ ಮಾಡ್ತೀವಿ. 1ನೇ ತರಗತಿಗೆ ಬೇರೆ ದಾಸ್ತಾನು ತಗೊಂಡು ನಾವು ಮೇಂಟೈನ್ ಮಾಡುತ್ತೆ, 6ನೇ ತರಗತಿಗೆ ದಾಸ್ತಾನು ತೊಗೊಂಡು ಮೇಂಟೈನ್ ಮಾಡ್ತೀವಿ. ಗೋಧಿನೂ ಅದೇ ಥರ ಸಪ್ರೇಟಾಗಿ ಮೇಂಟೈನ್ ಮಾಡೋದಂಥದ್ದು. ಇಲ್ಲಿ ಬೇಳೆನೂ ಸಹ ಇಲ್ಲಿ ಸಪ್ರೇಟಾಗಿ ಮೇಂಟೈನ್ ಮಾಡ್ತೀವಿ, ಎಣ್ಣೆನೂ ಸಹ ಇಲ್ಲಿ ಸಪ್ರೇಟಾಗಿ ಮೇಂಟೈನ್ ಮಾಡ್ತೀವಿ. ಹಾಲಿನ ಪುಡಿ ಮತ್ತು ರಾಗಿ ಮಾಲ್ಟ್ ಮಾತ್ರ ಇಲ್ಲಿ ಸಪ್ರೇಟಾಗಿ ನಾವು ಮೇಂಟೈನ್ ಮಾಡಲ್ಲ, ಒಟ್ಟಿಗೆ ಈ ಸ್ಟಾಕನ್ನು ಮೇಂಟೈನ್ ಮಾಡುವಂಥದ್ದು. ಇದು ಅಕೌಂಟ್ 2ರ ವಿಧ. ಇದು ಯಾರೆಲ್ಲ ಶಾಲೆಗಳಲ್ಲಿ ಈ ಥರ ಸಪ್ರೇಟಾಗಿ ಮೇಂಟೈನ್ ಮಾಡ್ತಾ ಇದ್ದೀರಾ ಅಕ್ಕಿ, ಗೋಧಿ, ಬೇಳೆನ, ಈ ಅಕೌಂಟ್ 2ಅನ್ನು ನೀವೇನು ಮಾಡಬೇಕು, ಚೂಸ್ ಮಾಡಬೇಕಾಗುತ್ತೆ. ಇನ್ನು 3ನೇ ಅಕೌಂಟಿಗೆ ಬರೋಣ. 3ನೇ ಅಕೌಂಟಲ್ಲಿ ಸ್ಟಾಕ್ನ ಯಾವ ರೀತಿ ಮೇಂಟೈನ್ ಅಕ್ಕಿ ನಾನು ಸಪ್ರೇಟಾಗಿ ಮೇಂಟೈನ್ ಮಾಡೋದೇ ಇಲ್ಲ, ಎಲ್ಲ ಒಟ್ಟಿಗೆ ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ. 1ರಿಂದ 7ನೇ ತರಗತಿ ಒಟ್ಟಿಗೆ ನಾನು ಸ್ಟಾಕ್ ತೊಗೋತಾ ಇದ್ದೀನಿ, ಲೆಕ್ಕಾಚಾರ ಎಲ್ಲ ಒಟ್ಟಿಗೆ ನಾನು ಮಾಡ್ತಾ ಇದ್ದೀನಿ. ಗೋಧಿನೂ ಅದೇ ಥರ, ಬೇಳೆನೂ ಅದೇ ಥರ, ಎಣ್ಣೆನೂ ಅದೇ ಥರ, ಹಾಲಿನ ಪುಡಿನೂ ಅದೇ ಥರ, ರಾಗಿ ಮಾಲ್ಟು ಅದೇ ಥರ ಒಟ್ಟಿಗೆ ನಾನು ಮೇಂಟೈನ್ ಮಾಡ್ತಿರೋವಂಥದ್ದು ಸ್ಟಾಕ್ ಬುಕ್ಕಲ್ಲಿ. ಇದು ಅಕೌಂಟ್ 3ರ ವಿಧ. ಈ 3 ರೀತಿಯ ಅಕೌಂಟು ನೀವು ಸರಿಯಾದಂಥ ನಿಮಗೆ ಯಾವ ರೀತಿ ಅಕೌಂಟು ನಿಮ್ಮ ಶಾಲೆಗೆ ಸೂಟಬಲ್ ಅನಿಸುತ್ತೋ ಆ ಅಕೌಂಟನ್ನು ನೀವೇನು ಮಾಡಬೇಕು, ಚೂಸ್ ಮಾಡಬೇಕು. ಈಗ ಅಕೌಂಟುಗೆ ವಿಧ ಗೊತ್ತಾಗಿದೆ ಅಂತ ನಾನು ತಿಳ್ಕೊಂಡು ಮುಂದುವರಿತೀನಿ. ಈಗ ನಾವು ಬರೋಣ, ಇಲ್ಲಿ ಮೇನ್ ಪೇಜಿಗೆ ಬಂದಿದ್ದೀವಿ. 1 to 7 ಅಲ್ಲಿ ಡಿಫಾಲ್ಟ್ ಯೂಸರ್. ಈಗ ನಾವು ಮೇನ್ ಪೇಜಿಗೆ ಬಂದಿದ್ದೀವಿ. ಡಿಫಾಲ್ಟ್ ಯೂಸರ್ ಇದೆ. ನಿಮ್ಮ ಶಾಲೆಗೆ ಅನುಕೂಲವಾದಂತಹ ಅಕೌಂಟನ್ನು ನೀವೇನು ಮಾಡಿ ಆಯ್ಕೆ ಮಾಡಬೇಕು. ನನ್ನ ಶಾಲೆಗೆ ನನಗೆ ಅಕೌಂಟು 1 ಸೂಟಬಲ್, ನನಗೆ ಅಕ್ಕಿ ಮತ್ತು ಗೋಧಿನ ನಾನೇನು ಮಾಡ್ತಾಯಿದ್ದೀನಿ, ನಾನು ಸಪ್ರೇಟಾಗಿ ಸ್ಟಾಕ್ನ ಮೇಂಟೈನ್ ಮಾಡ್ತಾಯಿದ್ದೀನಿ. ಮಿಕ್ಕಿದೆಲ್ಲ ನಾನು ಒಟ್ಟಿಗೆ ನಾನು ಸ್ಟಾಕ್ ಮೇಂಟೈನ್ ಮಾಡ್ತಾಯಿದ್ದೀನಿ. ನನ್ನ ಅಕೌಂಟ್ 1 ನಾನು ಏನು ಮಾಡ್ತೀನಿ, ಚೂಸ್ ಮಾಡ್ತೀನಿ. ನಾನು ಜಸ್ಟ್ ಎಲ್ಲ ಒಂದೇ, ಈ ಪ್ರೋಸೆಸ್ ಎಲ್ಲ ಒಂದೇ ಇರುತ್ತೆ. ನಾನು ಅಕೌಂಟ್ 1 ಚೂಸ್ ಮಾಡಿದೆ, ಕ್ಲಿಕ್ ಮಾಡಿದೆ ಅಷ್ಟೇ. ಇಲ್ಲೇ ಕೇಳುತ್ತೆ, ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನೋಡಿ, 2 ಪ್ರತ್ಯೇಕವಾಗಿರೋ ಗುಂಪುಗಳಿವೆ. ನಾನು ಹೇಳಿದೆ 2 ಗುಂಪು ನಾನು ತೋರಿಸ್ತೆ. ಅಲ್ಲಿ ಪ್ರತ್ಯೇಕವಾಗಿ ತೆಗೆದುಕೊಳ್ಳುವ ಸಾಮಗ್ರಿಗಳು ಬೇರೆ ಬೇರೆಯಾಗಿ ಅಕ್ಕಿ ಮತ್ತು ಗೋಧಿನ ಏನು ಮಾಡ್ತೀವಿ, ಇಲ್ಲಿ ಸಪ್ರೇಟಾಗಿ ನಾವು ತೊಗೊಳ್ತೀವಿ. ಮಿಕ್ಕಿದೆಲ್ಲ ಒಟ್ಟಿಗೆ ತೊಗೋತೀವಿ. ನೋಡಿ ಅಲ್ಲಿ ತೋರಿಸಿದೆ ಅಂತದೆ, ಅಕೌಂಟ್ 2 ತೊಗೊಂಡೆ ನಾನು. ಇಲ್ಲಿ 2 ಗುಂಪಿದೆ, ಅಕ್ಕಿ, ಗೋಧಿ, ಬೇಳೆ ಮತ್ತು ಎಣ್ಣೆಗಳನ್ನು ಏನು ಮಾಡ್ತೀನಿ, ನಾನು ಸಪ್ರೇಟಾಗಿ ನಾನು ಸ್ಟಾಕ್ನ ಮೇಂಟೈನ್ ಮಾಡ್ತೀನಿ. ಹಾಲಿನ ಪುಡಿ ಮತ್ತು ರಾಗಿ ಮಾಲ್ಟ್ನ ಒಟ್ಟಿಗೆ ಮೇಂಟೈನ್ ಮಾಡ್ತೀನಿ ಅಂತ ಹೇಳ್ತಾ ಇದೆ ಇಲ್ಲಿ ನಿಮಗೆ. ಅಕೌಂಟ್ 3 ಏನು ಹೇಳುತ್ತೆ, ಇಲ್ಲಿ 2 ಗುಂಪಿದೆ, ಆದರೆ ಇಲ್ಲಿ ಯಾವುದೇ ರೀತಿಯ ಸಾಮಗ್ರಿಗಳು ಅಕ್ಕಿ, ಗೋಳಿ, ಬೇಳೆ, ರಾಗಿ ಯಾವುದನ್ನ ಸಪ್ರೇಟಾಗಿ ಮೇಂಟೈನ್ ಮಾಡಲ್ಲ, ಎಲ್ಲ ಒಟ್ಟಿಗೆ ನಾನೇನು ಮಾಡ್ತಾಯಿದ್ದೀನಿ, ನಾನು ಮೇಂಟೈನ್ ಮಾಡ್ತಾ ಇದ್ದೀನಿ ಅನ್ನೋದು ಇಲ್ಲಿ ಅಕೌಂಟ್ 3 ತೋರಿಸುತ್ತೆ. ಅಲ್ಲಿ ಇಲ್ಲೇ ನೀವು ಓದ್ಕೊಂಡು ಸಹ ನೀವು ನಿಮಗೆ ಯಾವುದು ಸೂಟಬಲ್ ಅನ್ಸುತ್ತೋ ಅದನ್ನು ನೀವು ಆಯ್ಕೆ ಮಾಡ್ಬೋದು. ಓಕೆ, ನಾನು ಅಕೌಂಟ್ 1 ಚೂಸ್ ಮಾಡ್ತೀನಿ. ಫಸ್ಟ್ ಏನು ಮಾಡಬೇಕು, ಯಾವ ಡೇಟಿಂದ ನೀವು ಪ್ರಾರಂಭ ಮಾಡ್ತೀರೋ ಆ ಡೇಟು ನೀವು ನೆನಪಲ್ಲಿರಬೇಕು ಅಥವಾ ಗುರ್ತಾಕೊಂಡಿರಬೇಕು. ನಾನೇನು ಮಾಡ್ತೀನಿ, ಡಿಸೆಂಬರ್ 1ರಿಂದ ನಾನು ಶುರು ಮಾಡ್ತಾ ಇದ್ದೀನಿ ಅಂತ ನಾನು
ಆಯ್ಕೆ ಮಾಡ್ಕೋತೀನಿ. ಪ್ರತಿಯೊಂದು ನೀವು ಡಿಸೆಂಬರ್ 1ರಿಂದನೇ ನಾವು ತೊಗೋಬೇಕು. ಇವಾಗ ಆ ಡಿಸೆಂಬರ್ 1ನೇ ತಾರೀಕಿನೊಂದು ದಾಖಲಾತಿ ನಿಮ್ಮ ಶಾಲೆಯಲ್ಲಿ ತರಗತಿವಾರು ದಾಖಲಾತಿ ಇಲ್ಲಿ ಎಂಟ್ರಿ ಮಾಡಬೇಕು. ಹಾಜರಾತಿ ಅಲ್ಲ, ದಾಖಲಾತಿ. ಒಟ್ಟು ಮಕ್ಕಳ ಸಂಖ್ಯೆ. ಕ್ಲಾಸ್ 1ನೇ ತರಗತಿಲಿ 9 ಹುಡುಗರು ಇದ್ದು ದಾಖಲಾತಿ. ಕ್ಲಾಸ್ 2ಗೆ 16 ಇದ್ದರು ಮಕ್ಕಳು. ಕ್ಲಾಸ್ 3ಗೆ 4 ಇದ್ದರು. ಕ್ಲಾಸ್ 4ಗೆ 27 ಇದ್ದರು. ಕ್ಲಾಸ್ 5ಗೆ 14 ಇದ್ದರು. ಕ್ಲಾಸ್ 6ಗೆ 23 ಇದ್ದರು. ಕ್ಲಾಸ್ 7ಗೆ 37 ಹುಡುಗರು ಇದ್ದರು ಅಂತ ನಾನು ಹಾಕಿದ್ದೀನಿ. ಇಲ್ಲಿ ಹಾಕಬೇಕು. ಇದು ಸರಿಯಾಗಿ ನಿಮ್ಮ ಆ 1ನೇ ತಾರೀಕಿನಂದು ಏನು ದಾಖಲಾತಿ ಇರುತ್ತೋ ಅದನ್ನು ಹಾಕಬೇಕು. ಹಾಜರಾತಿ ಅಲ್ಲ, ಇನ್ನೊಂದು ಬಾರಿ ಹೇಳ್ತಾ ಇದ್ದೀನಿ ನಾನು. ಐಟಮ್ ಕ್ವಾಂಟಿಟಿ, ಯಾವ ದಿನಾಂಕದಿಂದ ಐಟಮ್ ಕ್ವಾಂಟಿಟಿ ನೀವು ಸೇಮ್ ಎಲ್ಲದಕ್ಕೂ ನೀವೇನು ಮಾಡಿ, ಡಿಸೆಂಬರ್ 1ನೇ ತಾರೀಕು ಯಾವ ಪ್ರಾರಂಭಿಸ್ತಿರೋ ಯಾವ ದಿನಾಂಕದಂದು ಆ ಡೇಟನ್ನು ಇಲ್ಲಿ ಹಾಕ್ತಾ ಹೋಗಿ. ಸಿಜಿನೂ ಅಷ್ಟೇ, ಯಾವ ಡೇಟು ಮೇಲೆ ಹಾಕಿರ್ತೀರೋ ಅದೇ ಡೇಟನ್ನು ಏನು ಮಾಡಿ ಚೂಸ್ ಮಾಡಿ. ಡಿಸೆಂಬರ್ 1 ಅಲ್ಲಿ ಜಸ್ಟ್ ನವಂಬರ್ ಆಗಿದೆ, ಹ್ಯಾರೋ ಮಾರ್ಕ್. ಓಕೆ, ಡಿಸೆಂಬರ್ 1. ಈಗ ಸ್ವಲ್ಪ ಕೆಳಗೆ ಬಂದರೆ ಸೇವ್ ಅಂತ ಕೇಳ್ತಾ ಇದೆ. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಹೇಳಿದ್ನಲ್ಲ, ನಾನು ಚೂಸ್ ಮಾಡಿರೋದು ಅಕೌಂಟ್ 1. ಇಲ್ಲಿ ಅದೇನು ತೋರಿಸುತ್ತೆ ಅಂದರೆ ಅಕ್ಕಿ 2 ತೋರಿಸುತ್ತೆ, ಬೇಳೆ 2 ಅಲ್ಲ ಗೋಧಿ 2 ತೋರಿಸುತ್ತೆ. ಈ ಮಿಕ್ಕಿದೆಲ್ಲ ಒಂದೊಂದೇ ತೋರಿಸುತ್ತೆ. ಯಾಕೆ ಆ ಗುಂಪಿಗೆ ಸಪ್ರೇಟ್ ನೋಡಿ. ಇಲ್ಲಿ 1ರಿಂದ 5 ವೀಟ್ ಗೋಧಿ 2 ತೋರಿಸ್ತಾ ಇದೆ. 1ನೇ ತರಗತಿಗೆ ಬೇರೆ, 6, 7ನೇ ತರಗತಿಗೆ ಬೇರೆ. ರೈಸು 2 ತೋರಿಸ್ತಾ ಇದೆ. ಇಲ್ಲಿ ಅಕ್ಕಿ 1ರಿಂದ 5ನೇ ತರಗತಿಗೆ ಬೇರೆ, 6ರಿಂದ 7ನೇ ತರಗತಿ ಬೇರೆ. ಅಕೌಂಟಿಗೆ ತಕ್ಕಂತೆ ಏನು ಮಾಡುತ್ತೆ, ಈ ಸ್ಟಾಕ್ ಅನ್ನೋದು ತೋರಿಸುತ್ತೆ ನಿಮಗೆ. ಇಲ್ಲೂ ಅಷ್ಟೇ ನೀವೇನು ಮಾಡಿ, ಡಿಸೆಂಬರ್ ನಾನು ಎಲ್ಲಿ ಮೊದಲು ಚೂಸ್ ಮಾಡಿರ್ತೀನೋ ಡೇಟ್ನ, ಆ ಡೇಟ್ನ ಚೂಸ್ ಮಾಡೋಣ. ಡಿಸೆಂಬರ್ 1. ವೀಟ್ 1ರಿಂದ 5ನೇ ತರಗತಿಗೆ ಗೋಧಿ 98 kg ಇತ್ತು. ರೈಸು 150 kg ಇತ್ತು. ವೀಟು 1ರಿಂದ 6ರಿಂದ 7ನೇ ತರಗತಿಗೆ 65 kg ಇತ್ತು. ಇದೊಂದು 45 kg ಇತ್ತು. ಆಯಿಲ್ಲು ಟೋಟಲ್ಲು 43 kg ಇತ್ತು. ದಾಲ್ ಬೇಳೆ 75 kg ಇತ್ತು. ರಾಗಿ ಮಾಲ್ಟ್ 15 kg ಇತ್ತು. ಮಿಲ್ಕ್ ಪೌಡರ್ 42 kg ಇತ್ತು. ಇದು ಕೆ ಜಿಲೇ ನೀವು ಹಾಕುವಂಥದ್ದು ಇಲ್ಲಿ. ನೆಕ್ಸ್ಟ್ ಏನು ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಅಂತ ಬಂತು. ಈಗ ಓಕೆ ಕೊಡಿ. ಸಾಧ್ಯವಾದಷ್ಟು ಇಲ್ಲಿ 100ಕ್ಕೆ 100ರಷ್ಟು ಕೆಲಸ ಮುಗ್ದೋಯ್ತು. ಇಷ್ಟೇ ಇಲ್ಲಿ ಮಾಡುವಂಥ ಕೆಲಸ. ಇನ್ನು ಪ್ರತಿದಿನ ನೀವೇನು ಮಾಡಬೇಕು, ಅಟೆಂಡೆನ್ಸ್ ಹಾಕೊಂಡು ಹೋಗಬೇಕು. ಇನ್ನೊಂದು ಸ್ಟಾಕ್ ಬಂದಾಗ ಸ್ಟಾಕ್ ಎಂಟ್ರಿ ಮಾಡ್ಕೊಂಡು ಹೋದರೆ ಇಲ್ಲಿ ಇನ್ಯಾವುದೇ ರೀತಿ ಕೆಲಸ ನಿಮಗೆ ಇರೋದಿಲ್ಲ. ಇದು 1 ಹಂತ, ಡಿಫಾಲ್ಟ್ ಸೆಟಪ್ನ 1 ಹಂತ. ಕೆಲವೊಂದು ಬಾರಿ ಡಿಫಾಲ್ಟ್ ಸೆಟಪ್ಪು ಕಾಣ್ತಾ ಇರಲ್ಲ, ಅಥವಾ ಏನೋ ತಪ್ಪು ಮಾಡಿರ್ತೀರ. ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ನಾನು ಟ್ಯುಟೋರಿಯಲ್ಗೆ ಹೋಗ್ತಾ ಇದ್ದೀನಿ. ನಾನು ಅಲ್ಲಿ ತಪ್ಪಾಗಿದೆ, ನಾನು ಅಕೌಂಟ್ 1 ಚೂಸ್ ಮಾಡಬೇಕಾಯಿತು, ಅಕೌಂಟ್ 2 ಚೂಸ್ ಮಾಡಿಬಿಟ್ಟೆ ನಾನು. ಅಥವಾ ಅಕೌಂಟ್ 2 ಚೂಸ್ ಮಾಡಬೇಕಾಯ್ತು, ಅಕೌಂಟ್ 1. ನಾನು ಏನು ಮಾಡಿದೆ, ನನಗೆ ಅಕೌಂಟ್ 2 ಬೇಕಾಗಿತ್ತು, ಅಕೌಂಟ್ 1 ಚೂಸ್ ಮಾಡಿದೆ ನಾನು, ತಪ್ಪಾಯಿತು. ಇವಾಗ ಏನು ಮಾಡೋದು? ಎಲ್ಲರ ಪ್ರಶ್ನೆ ಬಂದೇ ಬರುತ್ತೆ. ಹಾಗಾಗಿ ಅದಕ್ಕೊಂದು ನಾವೇನು ಮಾಡಿ, ಕ್ಲಿಯರ್ ಆಪ್ಷನ್ನ ನಾವು ಕೊಟ್ಟಿದ್ದೀವಿ. ತುಂಬ ಸರಳವಾಗಿದೆ. ಮೇಲ್ಗಡೆ ಇರುವಂಥ ಮೆನು ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಅಕಾಡೆಮಿಕ್ ಇಯರ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅಕಾಡೆಮಿಕ್ ಇಯರ್ ತೋರಿಸುತ್ತೆ. ಈ ಲಾಸ್ಟಲ್ಲಿ ಇದೆಯಲ್ಲ, ಇದು ಕ್ಲಿಯರ್ ಆಪ್ಷನ್ ತೋರಿಸುತ್ತೆ. ಲಾಸ್ಟಲ್ಲಿರುವಂತಹ ಒಂದು ಕ್ಲೀನ್ ಮಾಡುವಂಥದ್ದು ಒಂದು ಮಾಪ್ ಥರ ಇದೆಯಲ್ಲ ಚಿತ್ರ, ಅದು ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಸ್, ಕ್ಯಾನ್ ಯು ಟೇಕ್ ಎ ಬ್ಯಾಕಪ್? ಎಸ್ ಕೊಟ್ಟರೆ ಬ್ಯಾಕಪ್ ಬರುತ್ತೆ. ಬೇಡ ನನಗೆ ಬ್ಯಾಕಪ್ ಏನು ಬೇಡ ಅಂತ ಹೇಳಿದ್ರೆ ಕ್ಲಿಯರ್ ಮೇಲೆ ಕ್ಲಿಕ್ ಮಾಡಿ. ಎಸ್, ಅಕಾಡೆಮಿಕ್ ಇಯರ್. ಇಲ್ಲಿ ಪಾಸ್ಕೋಡ್ ಕೇಳುತ್ತೆ. ನೀವು ಸ್ಟಾರ್ಟಿಂಗ್ 4 ಡಿಜಿಟ್ಟು ಪಾಸ್ಕೋಡ್ ಇರುತ್ತೆ, ಅದು ನೀವು ಬರೆದಿಟ್ಕೊಂಡಿದ್ದೀರ ಅಂತ ನಾನು ತಿಳ್ಕೊಂಡಿರ್ತೀನಿ. ಅದನ್ನು ಎಂಟ್ರಿ ಮಾಡಿ ವೆರಿಫೈ ಮಾಡಿ. ಅಕೌಂಟು ಕಂಪ್ಲೀಟ್ಲಿ ಏನಾಯಿತು, ಕ್ಲಿಯರ್ ಆಯಿತು. ನೆಕ್ಸ್ಟ್ ಏನು ಮಾಡೋದು, ಈ ಲೆಫ್ಟ್ ಸೈಡಿಗೆ ಬಂದರೆ ಇಲ್ಲಿ ಡಿಫಾಲ್ಟ್ ಸೆಟಪ್ ಅಂತ ಕಾಣುತ್ತೆ ನಿಮಗೆ. ಮೊದಲು ಕಾಣ್ತಿರಲ್ಲ ಇದು, ಇವಾಗ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೇಮ್ ಮೊದಲು ಹೇಗಿತ್ತು ಆ ರೀತಿಯಾಗಿ ಪ್ರೋಸೆಸ್ ಶುರುವಾಗುತ್ತೆ. ಅಲ್ಲಿ ನಾನು ಏನು ಮಾಡಿದೆ, ಅಕೌಂಟು ನಾನು ಮೊದಲು ಹೇಳಿದಾಗ ತಪ್ಪು ಮಾಡಿದೆ.
ನಾನು 1 to 7th ಇತ್ತು ಅಂತ ನಾನು ಚೂಸ್ ಮಾಡಿದ್ದೆ. ನಾಳೆ ನನ್ನ ಶಾಲೆಯಲ್ಲಿ ಇರೋದು 1 to 8 ಆಗಿತ್ತು. ಅಕೌಂಟ್ 1 ಅಲ್ಲ, ಅಕೌಂಟ್ 2 ಚೂಸ್ ಮಾಡೋಕ್ಕಾಯ್ತು. ನಾನು 1 to 8 ಚೂಸ್ ಮಾಡ್ತೀನಿ ಇವಾಗ. HPS 1 to 8 ಚೂಸ್ ಮಾಡಿದೆ. ಅಕೌಂಟ್ 1 ಅಲ್ಲ ನನ್ನ ಶಾಲೆಯಲ್ಲಿ, ಅಕೌಂಟ್ 2 ನಾನು ತೊಗೋತಾ ಇರೋದು, ಅಥವಾ ಅಕೌಂಟ್ 3 ತೊಗೋತಾ ಇದೆ ಅಂತ ತಿಳ್ಕೊಳ್ಳೋಣ. ನನ್ನ ಶಾಲೆ ಅಕೌಂಟ್ 3 ನಾನು ಕ್ಲಿಕ್ ಮಾಡಿದೆ. ಅದಕ್ಕೆ ತಕ್ಕಂತಹ ಮಾಹಿತಿ ತೋರಿಸುತ್ತೆ. ನಾನು ಹೇಳ್ದಾಗೆ ಡೇಟು ಡಿಸೆಂಬರ್ 1ನೇ ತಾರೀಕು ನಾನು ತೊಗೋತೀನಿ. ನಿಮ್ಗೆ ಯಾವ್ದು ಇಷ್ಟ ಅದು ತೊಗೋಬೋದು. ಮತ್ತು ಇನ್ನೊಂದು ಬಾರಿ ಹಾಕೋಣ, ಯಾಕೆ ಇದೊಂದು ಸ್ಟೆಪ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಇನ್ನು ಮಿಕ್ಕಿದೆಲ್ಲ ಏನೇನೂ ಇಲ್ಲ ಇಲ್ಲಿ ಕೆಲಸ. ಶಾಲೆಯಲ್ಲಿ ನಾನು ತಪ್ಪು ಮಾಹಿತಿ ಹಾಕಿದ್ದೆ, ಇವಾಗೊಂದು ಸರಿಯಾದ ಮಾಹಿತಿಯನ್ನು ನಾನು ಹಾಕ್ತಾಯಿದ್ದೀನಿ. ಇದನ್ನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ಆಲ್ರೆಡಿ ನಾನು ಹೇಳಿರೋದ್ರಿಂದ. ಡೇಟ್, ನಾನು ಯಾವ ಡೇಟ್ ಮೊದಲು ಚೂಸ್ ಮಾಡಿರ್ತೀನೋ ಆ ಡೇಟೇ ನೀವು ಚೂಸ್ ಮಾಡಿ. ಡಿಸೆಂಬರ್ 1 ತೊಗೊಂಡಿದ್ದೀನಿ ನಾನು. ಸೇವ್ ಮಾಡಿ. ಅದ್ರ ತಕ್ಕಂತೆ ಸ್ಟಾಕ್ ಎಂಟ್ರಿ ಮಾಡೋ ಬರುತ್ತೆ, ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಾನು ಅಕೌಂಟ್ 3 ಅಂತ ಹೇಳಿದ್ರೆ ನಾನು ಸ್ಟಾಕ್ನ ಒಟ್ಟಿಗೆ ನಾನು ರಿಸೀವ್ ಮಾಡ್ಕೋತೀನಿ, ಅಥವಾ ಎಂಟ್ರಿ ಮಾಡೋದೆಲ್ಲ ಒಟ್ಟಿಗೆ ಅನ್ನೋದು ತೋರಿಸ್ತಾ ಇದೆ. ಇಲ್ಲಿಗೆ ಯಾವುದೇ ರೀತಿ ಗ್ರೂಪಲ್ಲಿ ತೋರಿಸ್ತಾ ಇಲ್ಲ ಅದು. ಆಯಿಲ್ 87 kg, 45 kg, 65, ರೈಸ್ 150 kg, ರಾಗಿ ಮಾಲ್ಟ್ 54 kg, 43 kg ಅಂತ ನಾನು ಎಂಟ್ರಿ ಮಾಡಿದ್ದೀನಿ. ನನ್ನ ಶಾಲೆಯಲ್ಲಿರುವಂಥ ಸ್ಟಾಕ್ನ ಎಂಟ್ರಿ ಮಾಡಿದೆ. ಇದು ಸರಿಯಾದ ರೀತಿಯಲ್ಲಿ ಒಂದ್ಸಲ ಎಂಟ್ರಿ ಮಾಡಿ, ಸೇವ್ ಮೇಲೆ ಕ್ಲಿಕ್ ಮಾಡಿ. ಈ ಡಿಫಾಲ್ಟ್ ಸೆಟಪ್ ಕಂಪ್ಲೀಟ್ ಆಯಿತು. 100ಕ್ಕೆ 100ರಷ್ಟು ಕೆಲಸ ಮುಗ್ದೋಯ್ತು. ಇನ್ನು ಪ್ರತಿದಿನ ನೀವೇನು ಮಾಡಬೇಕು, ಅಟೆಂಡೆನ್ಸ್ನ ಹಾಕ್ಕೊಂಡು ಹೋಗಬೇಕು. ಈಗ ಅಟೆಂಡೆನ್ಸ್ ಹಾಕೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ಪು ನೋಡೋಣ. ಎಡಭಾಗದಲ್ಲೂ ಸಹ ನಿಮಗೆ ಅಟೆಂಡೆನ್ಸ್ ಸ್ಟಾಕ್ ಎಲ್ಲ ತೋರಿಸುತ್ತೆ. ಮೇಲ್ಭಾಗದಲ್ಲೂ ಸಹ ಓಮ್ ಅಟೆಂಡೆನ್ಸ್ ಸ್ಟಾಕ್ ಕ್ಲಾಸ್ ಅಂತ ಮಾಡುತ್ತೆ, ಅದು ತೋರಿಸುತ್ತೆ. ನೀವು ಡೈರೆಕ್ಟಾಗಿ ಲಾಗಿನ್ ಆದ ತಕ್ಷಣ ನಿಮಗೆ ಓಪನ್ ಆಗೋದೆ ಅಟೆಂಡೆನ್ಸ್ ಪೇಜು. ಯಾವ ಡೇಟ್ ನಾನು ಚೂಸ್ ಮಾಡಿರೋದು, 1ನೇ ತಾರೀಕಿನ ಶುರು ಮಾಡ್ತೀನಿ ಅಂತ. ನಾನೇನು ಮಾಡ್ತೀನಿ, ಹಿಂದಕ್ಕೆ ಹೋಗ್ತೀನಿ. ನಾನು ನವಂಬರ್ 1ನೇ ತಾರೀಕಿನ ಚೂಸ್ ಮಾಡಿದೆ, ಆದರೆ ನನಗೆ ಕ್ಲಾಸ್ ಗ್ರೂಪ್ನ ತೋರಿಸಲ್ಲ ಅದು. ಅದಕ್ಕೆ ನಾನು ಏನು ಕೊಟ್ಟಿದ್ದೀನಿ ಕಮ್ಯಾಂಡ್ ಅಂತ ಹೇಳಿದ್ರೆ, ನಾನು ಶುರು ಮಾಡೋದು ಡಿಸೆಂಬರ್ 1ನೇ ತಾರೀಕಿಂದ, ಹಂಗೆ ಅಲ್ಲಿಂದ ಎಲ್ಲ ಕ್ರಿಯೇಟ್ ಮಾಡು ಅಂತ ನಾನು ಹೇಳಿರ್ತೀನಿ. ಅಲ್ಲಿಂದ ಏನು ಮಾಡುತ್ತೆ, ಅದು ಕ್ರಿಯೇಟ್ ಮಾಡಿರುತ್ತೆ. ಆದರೆ ನಾನು ನವಂಬರ್ 1 ಕೊಟ್ಟರೆ ಅದಕ್ಕೆ ಗೊತ್ತಾಗಲ್ಲ, ಅದು ಕ್ರಿಯೇಟ್ ಮಾಡಿಲ್ಲ ನವಂಬರ್ 1 ಅದು. ಆದರೆ ಇಲ್ಲಿ ನೋಡಿ, ನಾನು ಡಿಸೆಂಬರ್ 1ನೇ ತಾರೀಕು ನಾನು ಚೂಸ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದೆ, ನೋಡಿ ತೋರಿಸುತ್ತೆ ಡಿಸೆಂಬರ್ 1. ಮತ್ತು ನಾನು ಡಿಸೆಂಬರ್ 25 ಕೊಟ್ಟು ಸಹ ಅದು ತೋರಿಸುತ್ತೆ. ಯಾಕೆ, ಅಲ್ಲಿಂದ ಅದು ಮುಂದಕ್ಕೆ ಕ್ರಿಯೇಟ್ ಮಾಡಿದೆ, ಅದು ಹಿಂದಕ್ಕೆ ಕ್ರಿಯೇಟ್ ಮಾಡಿಲ್ಲ ಅದು. ಆಗ ಕೆಲವೊಬ್ಬರಿಂದ ಸಮಸ್ಯೆ ಇದೇ ಆಗಿರುತ್ತೆ. ಏನು ಮಾಡಿರ್ತಾರೆ, ಡಿಸೆಂಬರ್ 1ನೇ ತಾರೀಕು ಕ್ರಿಯೇಟ್ ಮಾಡುವಂಥ ಕಮೆಂಟ್ ಕೊಟ್ಟು ಅವ್ರೇನು ಮಾಡಿರ್ತಾರೆ, ನವಂಬರ್ 6ನೇ ತಾರೀಕು ಕೊಡ್ತಾರೆ, ಅಲ್ಲಿ ತೋರಿಸಲ್ಲ. ಕೇಳ್ತಾರೆ ನಮಗೆ ಫೋನ್ ಮಾಡಿ, ನೋಡಿ ಕ್ಲಾಸ್ ಗ್ರೂಪ್ ತೋರಿಸ್ತಾ ಇಲ್ಲ ಅಂತ. ಇದು ಅಲ್ಲಿ ಸಮಸ್ಯೆ ಆಗಿರುವಂಥದ್ದು ಅಲ್ಲಿ. ಓಕೆ, ಅದ್ರ ಬಗ್ಗೆ ಸಮಸ್ಯೆ ಬಗ್ಗೆ ನಾವು ನಂತರ ಮಾತಾಡೋಣ. ಈಗ ಡಿಸೆಂಬರ್ 1ನೇ ತಾರೀಕು ನಾನು ಅಟೆಂಡೆನ್ಸ್ ಹಾಕಬೇಕು. ಡಿಸೆಂಬರ್ 1 ಇಲ್ಲಿ ಚೂಸ್ ಮಾಡ್ಕೊಳ್ಳೋಕೆ ಆಪ್ಷನ್ ಇದೆ. ಡಿಸೆಂಬರ್ 1 ನಾನು ಆಯ್ಕೆ ಮಾಡಿಕೊಂಡೆ. ಆವತ್ತು 2ನೇ ಕ್ಲಾಸಲ್ಲಿ ಮಾತ್ರ ಒಂದು ಹುಡುಗ ತಪ್ಪಿಸ್ಕೊಂಡಿತ್ತು, ಇನ್ನೆಲ್ಲವೂ ಫುಲ್ ಬಂದಿದೆ. ಅದ್ರ ತಕ್ಕಂತೆ ಗ್ರೂಪ್ ವೈಸ್ ಏನು ಮಾಡುತ್ತೆ, ಅದು ತೋರಿಸುತ್ತೆ. 1ರಿಂದ 5ನೇ ತರಗತಿ 68, 6ರಿಂದ 8ನೇ ತರಗತಿಗೆ 39 ಅಂತ ತೋರಿಸ್ತಾ ಇದೆ. ಓಕೆ, ಆ ದಿನ ನೀವು ಯಾವ ಡೇ, ಅದು ಮಂಡೇ ಈ ಮೊಟ್ಟೆ ಮತ್ತು ಬಾಳೆಹಣ್ಣ ಯಾರ ಕಡೆಯಿಂದ ಕೊಟ್ಟಿದ್ದು ಅಂತ ಕೇಳುತ್ತೆ SNF. ಅಲ್ಲಿ ನಾನು APF ಕಡೆಯಿಂದ ಅವತ್ತು ಕೊಟ್ಟಿದ್ದು ಅಂತ ಆಯ್ಕೆ ಮಾಡಿಕೊಂಡೆ. ಎಗ್ ತಿನ್ನೋರು ಎಷ್ಟು ಜನ ಅಂತ ಕೇಳ್ತೆ. 6ರಿಂದ 8ನೇ ತರಗತಿಗೆ ಒಂದು 45 ಜನ ಜಾಸ್ತಿ ಆಯಿತು. 23 ಜನ ಎಗ್ ತಿಂದಿದ್ದಾರೆ. ಅಲ್ಲಿ ಬನಾನನ ಒಂದು 6ರಿಂದ 8 ಅಲ್ವಾ, ಬನಾನನ ಒಂದು 23 ಜನ ಜಾಸ್ತಿ ಆಯಿತು. 22 ಜನ ಜಾಸ್ತಿ ಆಯಿತು. 6ರಿಂದ 8 ಅಲ್ವಾ, 6ರಿಂದ 8 ಬರೀ 39 ಜನ ಇರೋದು. ಅಲ್ಲಿ 16 ಜನ ನೋಡಿ, 39 ಜನ. 17 ಮಾಡೋರು ತಗೊಳ್ಳಲ್ಲ, 39ಗಿಂತ ಜಾಸ್ತಿ ಅಂತ ತೋರಿಸುತ್ತೆ ಅದು. ಹಂಗೆ 16ನೇ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ. 1ರಿಂದ 5 68 ಜನ ಇದ್ದಾರೆ. ಇವರು 30 ಎಗ್ ತಿಂದಿದ್ದಾರೆ. ಬನಾನ 39 ಅಂತ ಹಾಕ್ತೀನಿ, ತಗೊಳ್ಳಲ್ಲ. 68ಗಿಂತ ಜಾಸ್ತಿ ಹಾಕಿದ್ರೆ ಅಂತ ತೋರಿಸ್ತಾ ಇದೆ, 38 ಹಾಕಬೇಕು. ಅಲ್ಲಿ ಟೋಟಲ್ 107 ಮಕ್ಕಳಿದ್ದಾರೆ. ಅಲ್ಲಿ ಮಿಲ್ಕ್
ಜಸ್ಟ್ ಟೋಟಲ್. ಈ ಮಿಲ್ಕಲ್ಲಿ ಅವತ್ತು ಮಂಡೆ ನೀವು ಮಿಲ್ಕ್ ಕೊಟ್ಟರೆ ರಾಗಿ ಮಾಲ್ಟ್ ಕೊಟ್ಟರೆ, ಇದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಹೇಳ್ತೀನಿ. ಮಿಲ್ಕ್ ಅಂತ ಹೇಳಿದ್ರೆ ಬರೀ ಹಾಲನ್ನ ಪುಡಿ ಮಾತ್ರ ಅದು ಲೆಕ್ಕಾಚಾರ ಮಾಡುತ್ತೆ. ರಾಗಿ ಮಾಲ್ಟ್ ಅಂತ ಹೇಳಿದ್ರೆ ಮಿಲ್ಕು ಪ್ಲಸ್ಸು ರಾಗಿ ಮಾಲ್ಟ್ ಎರಡನ್ನೂ ಸಹ ಲೆಕ್ಕಾಚಾರ ಮಾಡುತ್ತೆ. ಯಾಕೆ ನಾವು ಬರೀ ರಾಗಿ ಮಾಲ್ಟ್ ಮಾತ್ರ ಕೊಡೋಕ್ಕಾಗಲ್ಲ, ಹಾಲಿನ ಜೊತೆನೇ ಅದನ್ನು ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಆಯ್ಕೆ ಮಾಡ್ಬೇಕಾದ್ರೆ ಮಿಲ್ಕ್ ಆಯ್ಕೆ ಮಾಡಿಕೊಂಡ್ರೆ ಹಾಲಿನ ಪುಡಿ ಮಾತ್ರ ಅದು ಲೆಕ್ಕಾಚಾರ ಮಾಡುತ್ತೆ. ರಾಗಿ ಮಾಲ್ಟ್ ಆಯ್ಕೆ ಮಾಡಿಕೊಂಡ್ರೆ ರಾಗಿ ಮಾಲ್ಟ್ ಪ್ಲಸ್ ಹಾಲಿನ ಪುಡಿ ಎರಡನ್ನೂ ಸಹ ಏನು ಮಾಡುತ್ತೆ, ಅದು ಲೆಕ್ಕಾಚಾರ ಮಾಡುತ್ತೆ. ಅವತ್ತು ನಾನು ರಾಗಿ ಮಾಲ್ಟ್ ಕೊಟ್ಟೆ ಅಂತ ನಾನು ತೊಗೊಂಡೆ, ರಾಗಿ ಮಾಲ್ಟು ಮುಗೀತು, ಆಯ್ಕೆ ಆಯಿತು. ನೆಕ್ಸ್ಟ್ ಕೆಳಗಡೆ ಬಂದರೆ ಆ ದಿನ ನೀವು ಏನು ಅಡುಗೆ ಮಾಡಿಸಿದ್ದೀರಾ, ರೈಸ್ ಸಾಂಬಾರ್ ಅಂತ ನೀವು ಆಯ್ಕೆ ಮಾಡಿಕೊಂಡ್ರೆ ಅಕ್ಕಿ ಲೆಕ್ಕ ಹಾಕುತ್ತೆ, ಗೋಧಿ ಲೆಕ್ಕ ಹಾಕಲ್ಲ ಅದು. ಯಾಕೆ ರೈಸ್ ಸಾಂಬಾರ್ಗೆ ಗೋಧಿ ಹಾಕಲ್ಲ ನಾವು, ಅಕ್ಕಿ, ಎಣ್ಣೆ ಮತ್ತು ಬೇಳೆ ಇಷ್ಟನ್ನು ಅದು ಲೆಕ್ಕ ಹಾಕುತ್ತೆ. ಅಲ್ಲಿ ಪಲಾವ್ ಅಂತ ನೀವು ಆಯ್ಕೆ ಮಾಡಿಕೊಂಡ್ರೆ ಅಲ್ಲಿ ಅಕ್ಕಿ ಲೆಕ್ಕ ಹಾಕುತ್ತೆ, ಬೇಳೆ ಲೆಕ್ಕ ಹಾಕಲ್ಲ ಅದು, ಗೋಧಿ ಲೆಕ್ಕ ಹಾಕಲ್ಲ, ಎಣ್ಣೆ ಲೆಕ್ಕ ಹಾಕುತ್ತೆ ಅದು ಅಲ್ಲಿ. ನೆಕ್ಸ್ಟು ಉಪ್ಪಿಟ್ಟನ್ನ ಆಯ್ಕೆ ಮಾಡಿಕೊಂಡ್ರೆ ನೀವು ಉಪ್ಪಿಟ್ಟಿಗೆ ಅಕ್ಕಿ ತಗೊಳ್ಳಲ್ಲ, ಗೋಧಿ ಆಯ್ಕೆ ಮಾಡ್ಕೊಳ್ಳುತ್ತೆ, ಅದು ಬೇಳೆ ಲೆಕ್ಕಾಚಾರ ಮಾಡುತ್ತೆ, ಅದು ಬೇಳೆ ಲೆಕ್ಕಾಚಾರ ಇಲ್ಲ ಅದು. ಉಪ್ಪಿಟ್ಟಿಗೆ ಗೋಧಿ ಮತ್ತು ಎಣ್ಣೆಯನ್ನು ಮಾತ್ರ ಏನು ಮಾಡುತ್ತೆ, ಅದು ಲೆಕ್ಕಾಚಾರ ಮಾಡ್ಕೊಳ್ಳುತ್ತೆ. ಇನ್ನು ಬಿಸಿಬೇಳೆಭಾತ್ ತೊಗೊಂಡ್ರೆ ಅಕ್ಕಿ, ಬೇಳೆ, ಎಣ್ಣೆ ಈ ಮೂರನ್ನು ಅದೇನು ಮಾಡುತ್ತೆ, ಅದು ಲೆಕ್ಕಾಚಾರ ಮಾಡುತ್ತೆ. ಅವತ್ತು ನಾನು ಏನು ಮಾಡಿದ್ದೀನಿ, ರೈಸ್ ಸಾಂಬಾರ್ ಅಂತ ಆಯ್ಕೆ ಮಾಡಿಕೊಂಡೆ. ರೈಸ್ ಸಾಂಬಾರ್ ಆಯಿತು, ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಾಸ್ಕೋಡ್ ಕೇಳುತ್ತೆ, ಪಾಸ್ಕೋಡ್ನ ಎಂಟ್ರಿ ಮಾಡಿ ವೆರಿಫೈ ಮಾಡಿ. ವೆರಿಫೈ ಆಯಿತು. ಓಕೆ, ಇಲ್ಲಿ ನೋಡಿ ವೆರಿಫೈ ಆಗಿದೆ. ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ತಾ ಹೋಗುತ್ತೆ. ನಿಮಗೆ APF ಇಂದ ರಾಗಿ ಮಾಲ್ಟ್ ರೈಸ್ ಸಾಂಬಾರ್ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಇದರಲ್ಲಿ ತೋರಿಸ್ತದೆ. ನಾನು ಡಾಟಾ ತಪ್ಪು ಮಾಡೋಕ್ಕಿಂತ ಮುಂಚೆ ಇನ್ನೊಂದ್ಸಲ ಅಟೆಂಡೆನ್ಸ್ ಹಾಕ್ಬಿಡೋಣ. 2ನೇ ತಾರೀಕು ಜಸ್ಟ್ ಅಟೆಂಡೆನ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ, ಈ ಅಟೆಂಡೆನ್ಸ್ ಕಾಣ್ತಾ ಇದೆಯಲ್ಲ ಮೇಲ್ಗಡೆ ಆ ರೆಡ್ ಕಲರು, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ಅದು 2ನೇ ತಾರೀಕು ತೋರಿಸ್ತಾ ಹೋಗುತ್ತೆ. ಅಲ್ಲಿ ನೆಕ್ಸ್ಟ್ ಡೇದು ನೀವು ಆಯ್ಕೆ ಮಾಡ್ಕೋಬೇಕಾದ್ರೆ ನೆಕ್ಸ್ಟ್ ಡೇದು ಆಟೋಮೆಟಿಕ್ಕಾಗಿ ತೋರಿಸ್ತಾ ಹೋಗುತ್ತೆ. ಇಲ್ಲೇನಾಗಿದೆ, ರಿವರ್ಸ್ ಪ್ರೋಸೆಸ್ಸಲ್ಲಿ ತೋರಿಸ್ತಾ ಇದೆ. ಏನಪ್ಪ ಇದು ಉಲ್ಟಾ ಬಂದ್ಬಿಡ್ತಲ್ಲ. ಓಕೆ, ತೊಂದರೆ ಇಲ್ಲ. ಮೊದಲು ಅದನ್ನು ಹೆಂಗೆ ಬದಲಾವಣೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಆ 4ನೇ ತರಗತಿಯೆಲ್ಲ ಫುಲ್ ಸ್ಟ್ರೆಂತ್ ಇದೆ. ಇವತ್ತು ಗೌರ್ಮೆಂಟ್ ಕಡೆಯಿಂದ ನಾನು ಎಗ್ಗು ಮತ್ತು ಬನಾನಾ ಕೊಟ್ಟಿದ್ದು. ಅಲ್ಲಿ 30 ಜನ, ನೆಕ್ಸ್ಟ್ 9 ಜನ, ಇದು 9 ಜನ, 30 ಜನ, ಟೋಟಲ್ 108. ಇವತ್ತು ನಾನು ಮಿಲ್ಕ್ ಪೌಡರ್ನ ಅಂದರೆ ಹಾಲು ಮಾತ್ರ ಕೊಟ್ಟಿರೋದು, ರಾಗಿ ಮಾಲ್ಟ್ ಕೊಟ್ಟಿಲ್ಲ. ಇವತ್ತೇನು ಮಾಡಿದೆ, ನಾನು ಉಪ್ಪಿಟ್ಟು ಮಾಡಿಸ್ದೆ. ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಟ್ಟೆ. ಪಾಸ್ಕೋಡ್ ಕೇಳುತ್ತೆ, ಜಸ್ಟ್ ಪಾಸ್ಕೋಡ್ ಎಂಟ್ರಿ ಮಾಡಿ ವೆರಿಫೈ ಮಾಡಿ. ಅಟೆಂಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನಿಮಗೆ. ಈಗ ನಾನೇನು ಮಾಡಿದೆ, 2ನೇ ತಾರೀಕು ಮಾಹಿತಿ ಹಾಕಿರೋದು ತಪ್ಪಾಗೋಯ್ತು. ಎಡಿಟ್ ಮಾಡೋದು ಹೇಗೆ, ಸ್ವಲ್ಪ ಎಳ್ಕೊಂಡ್ರೆ ಇಲ್ಲಿ ಆ್ಯಕ್ಷನ್ ಬಟನ್ ಅಂತ ಕಾಣುತ್ತೆ. ಇದು ಎಡಿಟ್ ಬಟನ್ನು, ಇದು ಡಿಲೀಟ್ ಬಟನ್ನು. ನಾವು ಎಡಿಟ್ ಮಾಡಬೇಕು, ಜಸ್ಟ್ ಪೆನ್ಸಿಲ್ ಮಾರ್ಕ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಪಾಸ್ಕೋಡ್ ಕೇಳುತ್ತೆ, ಪಾಸ್ಕೋಡ್ ಎಂಟ್ರಿ ಮಾಡಿ. ಎಲ್ಲಿ ತಪ್ಪಾಗಿದೆ, ಅವತ್ತು ಫುಲ್ ಸ್ಟ್ರೆಂತ್ ಅಲ್ಲ, ಒಂದು ಹುಡುಗ ತಪ್ಪಿಸ್ಕೊಬಿಟ್ಟಿದ್ದಾನೆ. 4ನೇ ತರಗತಿಯಲ್ಲಿ 22 ಮಾತ್ರ ಬಂದಿದ್ದಾರೆ. ಈಗ ಇಲ್ಲೇನು ಮಾಡಬೇಕು, ಅವನೇನು ಮಾಡಿದ್ವಿ, 39 ಇತ್ತು, 38 ಮಾಡಬೇಕು. ಅಲ್ಲಿ ಇನ್ನೆಲ್ಲ ಆಟೋಮೆಟಿಕ್ಕಾಗಿ ಏನು ಮಾಡುತ್ತೆ, ಅದು ತೊಗೊಂಡಿರುತ್ತೆ. ಅಲ್ಲಿ 68 ನೋಡಿ, ಆಟೋಮೆಟಿಕ್ಕಾಗಿ ಅಲ್ಲಿ 68 ತೊಗೊಳುತ್ತೆ. ನೆಕ್ಸ್ಟ್ ಏನು ಮಾಡಿ, ಅಪ್ಡೇಟ್ ಅಂತ ಕೊಡಿ. ಪ್ರತಿಯೊಂದು ನೀವು ಇಲ್ಲೇ ಚೇಂಜ್ ಮಾಡ್ಕೊಂಡು ಏನು ಮಾಡ್ಬೋದು. ಅಪ್ಡೇಟ್ ಆಯಿತು ನೋಡಿ. 68, 69 ಇದ್ದು 68 ಆಯಿತು. ಆಟೋಮೆಟಿಕ್ಕಾಗಿ ಅದೇನಾಗುತ್ತೆ, ಚೇಂಜ್ ಆಗುತ್ತೆ. ಪ್ರತಿಯೊಂದು ಚೇಂಜ್ ಮಾಡಿ, APF ಗೌರ್ಮೆಂಟು ಪ್ರತಿಯೊಂದು ಆಟೋಮೆಟಿಕ್ಕಾಗಿ ನೀವೇನು ಮಾಡ್ಬೋದು, ಚೇಂಜಸ್ ಮಾಡ್ಬೋದು. ಇಲ್ಲಿ ಎಡಿಟ್ ಬಟನ್ ಯೂಸ್ ಮಾಡಿ, ಅದೇನು ತಪ್ಪೇನೋ ಆಗಲ್ಲ.
ಇದು ಅಟೆಂಡೆನ್ಸ್ ಹಾಕುವಂಥ ಒಂದು ವಿಧಾನ. ಪ್ರತಿದಿನ ಬರೀ ಅಟೆಂಡೆನ್ಸ್ ಹಾಕೊಂಡವ್ರೆ ಸಾಕು, ಇನ್ನೇ ಇಲ್ಲ. ನೆಕ್ಸ್ಟ್ ಎರಡನೇ ಸ್ಟೆಪ್ಪಿಗೆ ಬರೋಣ. ಸ್ಟಾಕ್ ಬಂತು. ಸ್ಟಾಕ್ನ ಎಂಟ್ರಿ ಮಾಡೋದು ಹೇಗೆ? ಭಾರಿ ಸುಲಭ. ಈ ಸ್ಟಾಕ್ ಅಂತ ಇದೆಯಲ್ಲ ಮೇಲ್ಗಡೆ ಗ್ರೀನ್ ಕಲರು, ಅದ್ರ ಮೇಲೆ ಕ್ಲಿಕ್ ಮಾಡಿ ಮೊದಲು ಡೇಟನ್ನು ಆಯ್ಕೆ ಮಾಡ್ಕೋತೀರ. ನನಗೆ 2ನೇ ತಾರೀಕು ಸ್ಟಾಕ್ ಬಂದಿದೆ, ನಾನು ಕ್ಲಿಕ್ ಮಾಡಿದ್ದೀನಿ. ಗೋರ್ಮೆಂಟಿಂದನೇ ಸಪ್ಲೈ ಆಗಿರುವಂಥದ್ದು. ಇಲ್ಲಿ 2 ರೀತಿ ಕ್ಯಾಟಗರಿನ ನಾವು ಹಾಕಿದ್ದೀವಿ. ಒಂದು ಮಿಲ್ಕ್ ಮತ್ತು ಮಿಲ್ಸ್ ಅಂತ ಹಾಕಿದ್ದೀವಿ. ಮಿಲ್ಕ್ ಅಂತ ಹೇಳಿದ್ರೆ ನಾನು ಸುಮ್ಮನೆ ತೋರಿಸ್ತೀನಿ ನೋಡಿ. ಮಿಲ್ಕ್ ಅಂತ ನೀವು ಆಯ್ಕೆ ಮಾಡಿಕೊಂಡ್ರೆ ಕೆಳಗಡೆ 2 ಆಪ್ಷನ್ ತೋರಿಸುತ್ತೆ ಸಬ್ ಕ್ಯಾಟಗರಿ ಐಟಮ್ದು, ಮಿಲ್ಕ್ ಪೌಡರ್ ಮತ್ತು ರಾಗಿ ಮಾಲ್ಟು. ಇನ್ನು ಮಿಲ್ಸನ್ನು ನಾನು ಆಯ್ಕೆ ಮಾಡಿಕೊಂಡ್ರೆ ರೈಸು, ದಾಲು, ಆಯಿಲು, ವೀಟು, ಅಂದರೆ ಅದಕ್ಕೆ ತಕ್ಕಂಥ ಕ್ಯಾಟಗರಿ ಸಬ್ ಕ್ಯಾಟಗರಿ ನಿಮಗೆ ಓಪನ್ ಆಗುತ್ತೆ. ನನಗೆ ಏನಾಗಿದೆ, 2ನೇ ತಾರೀಕು ಮಿಲ್ಸಲ್ಲಿ ರೈಸ್ ಬಂದಿದೆ. ಎಷ್ಟು ಕೆ ಜಿ ಬಂದಿದೆ? ಒಂದು 25 ಕೆ ಜಿ ಅಥವಾ 25 ಕೆ ಜಿ ನಾನು ಎಂಟ್ರಿ ಮಾಡ್ತಾನೆ. 25 ಕೆ ಜಿ ಸ್ಟಾಕ್ ಬಂತು, ಎಂಟ್ರಿ ಮಾಡಿದೆ. ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿ ಪಾಸ್ಕೋಡ್ನ ಎಂಟ್ರಿ ಮಾಡಿ ಓಕೆ ಕೊಟ್ಟರೆ ಅದೇನು ಮಾಡುತ್ತೆ, ಟ್ರಾನ್ಸಾಕ್ಷನಲ್ಲಿ ಅದು ನಿಮಗೆ ತೋರಿಸುತ್ತೆ. ಅದು ಟ್ರಾನ್ಸಾಕ್ಷನ್ ಪೇಜಲ್ಲಿ ಅದು ನಿಮಗೆ ತೋರಿಸ್ತಾ ಇದೆ. ಅವತ್ತು ರೈಸ್ ಬರಲಿಲ್ಲ, ಅದ್ರ ಜೊತೆಗೆ ಮಿಲ್ಕ್ ಪೌಡರು ಬಂದಿದೆ. ಆಗೇನು ಮಾಡೋದು, ಸ್ಟಾಕ್ ಹೋಗಿ ನೀವು ಏನು ಮಾಡ್ಬೋದು, ಎಂಟ್ರಿ ಮಾಡ್ಬೋದು. ಇಲ್ಲೇ ಬೇಕಾದರೆ ಆ್ಯಡ್ ಸ್ಟಾಕ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ, ಡೇಟ್ ತೋರಿಸ್ತಾ ಇದೆ. ಅದೇ ದಿನ, ಅದೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇಟ್ಸ್ ಯು ಫ್ರಮ್ ಗೋರ್ಮೆಂಟ್. ಮಿಲ್ಕಿಗೆ ಬರೋಣ. ಮಿಲ್ಕ್ ಪೌಡರೇ ಎಷ್ಟು, ಒಂದು 12 ಕೆ ಜಿ ಮಿಲ್ಕ್ ಪೌಡರ್ ಬಂದಿತ್ತು. ಇಲ್ಲಿ ನೋ ಗ್ರೂಪ್ ಅಂತ ಹೇಳಿದ್ರೆ ನಾನು ಅಕೌಂಟು 3ನೇದು ಆಯ್ಕೆ ಮಾಡ್ಕೊಂಡಿದ್ದು. ನಾನು ಒಟ್ಟಿಗೆ ಸ್ಟಾಕ್ ತೊಗೋತೀನಿ ಅಂತ ಇರೋದು, ಹಾಗಾಗಿ ಅದು ನೋ ಗ್ರೂಪಲ್ಲೇ ಅದು ಬರುವಂಥದ್ದು. ಸೇವ್ ಮೇಲೆ ಕ್ಲಿಕ್ ಮಾಡಿ ಎಸ್ ಕೊಡಿ, ಪಾಸ್ಕೋಡ್ ಎಂಟ್ರಿ ಮಾಡಿ, ವೆರಿಫೈ ಮಾಡಿ, ಓಕೆ ಕೊಡಿ. ನೋಡಿ ಇಲ್ಲಿ ತೋರಿಸ್ತಾ ಇದೆ ಮಿಲ್ಕ್ ಎಷ್ಟು, 12 ಕೆ ಜಿ. ಅವತ್ತು ತಪ್ಪಾಯಿತು. ಅವತ್ತು 12 ಕೆ ಜಿ ಎಲ್ಲ ಬಂದಿದ್ದು 10 ಕೆ ಜಿ. ಏನು ಮಾಡಬೇಕು, ಈ ಆ್ಯಕ್ಷನ್ ಇದೆಯಲ್ಲ ಅಲ್ಲಿ ಕೆಳಗಡೆ ಎಡಿಟ್ ಬಟನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಸ್ ಕೊಡಿ, ಪಾಸ್ಕೋಡ್ ಕೇಳುತ್ತೆ, ವೆರಿಫೈ ಮಾಡಿ. ಅಲ್ಲಿ ಕೆಳಗಡೆ ಹೋಗಿ 12 ಅಲ್ಲ ಅವತ್ತು 10 ಮಾಡ್ತೀನಿ. 10 ಮಾಡಿ ಅಪ್ಡೇಟ್ ಅಂತ ಕೊಟ್ಟರೆ ವೆರಿಫೈ ಮಾಡಿ ಪಾಸ್ಕೋಡ್ನ ಕರೆಕ್ಟಾಗಿ ಏನು ಮಾಡುತ್ತೆ, ಅದು ಅಪ್ಡೇಟ್ ಆಗಿರುತ್ತೆ. ನೀವು 1 ತಿಂಗಳು ಬಿಟ್ಕೊಂಡು ಸಹ ನೀವು ಅಪ್ಡೇಟ್ ಮಾಡಿದ್ರೆ ಇದು ಅಪ್ಡೇಟ್ ಆಗುತ್ತೆ. ಅಲ್ಲಿಂದನೂ ಸಹ ಏನು ಮಾಡುತ್ತೆ, ಇದು ಆಟೋಮೆಟಿಕ್ಕಾಗಿ ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ. ಇದು ಡೈನಮಿಕ್ ಆಗಿದೆ. ಇದು ಅಲ್ಲಿ ಇದು ಸ್ಟಾಕ್ ಎಂಟ್ರಿ ಮಾಡುವಂತಹ ವಿಧಾನ ಇದು. ಇನ್ನು ನಾನು ಹೇಳಿದೆ ಈ ಅಟೆಂಡೆನ್ಸಿಗೆ ಬರೋಣ ಒಂಚೂರು. ನೋಡಿ ಎಲ್ಲ ಉಲ್ಟಂ ಪಲ್ಟ ತೋರಿಸ್ತಾ ಇದೆ. ಮೊದಲು 1ನೇ ಕ್ಲಾಸ್ ಬರಬೇಕಿತ್ತು. ಇವಾಗ ಇದಕ್ಕೆ ಸಮಸ್ಯೆಗೆ ಏನು ಪರಿಹಾರ ಮಾಡೋದು ಅಂತ ಹೇಳಿದ್ರೆ, ಈ ಕ್ಲಾಸ್ ಸ್ಟ್ರೆಂತ್ ಅಂತ ಇದೆಯಲ್ಲ ಮೇಲ್ಗಡೆ ಎಲ್ಲರೂ ಹೋಗ್ಬೋದು, ಅಥವಾ ಲೆಫ್ಟ್ ಸೈಡಲ್ಲಿ ಕ್ಲಾಸ್ ಸ್ಟ್ರೆಂತ್ ಅಂತ ಇದೆಯಲ್ಲ ಎಲ್ಲರೂ ಹೋಗ್ಬೋದು. ಎಲ್ಲರೂ ಹೋಗಿ ಕ್ಲಾಸ್ ಸ್ಟ್ರೆಂತ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲೇನಾಗಿದೆ ನೋಡಿ, ಇಲ್ಲಿ ಆ್ಯರೋ ಮಾರ್ಕ್ಗಳಿದೆ. 1ನೇ ತರಗತಿ ಮೇಲ್ಗಡೆ ಬರಬೇಕು. ಏನು ಮಾಡಿ, ಆ್ಯರೋ ಮಾರ್ಕ್ನ ಅಪ್ ಆ್ಯರೋನ ಕ್ಲಿಕ್ ಮಾಡಿ, ಹೋಗ್ತು ಕ್ಲಿಕ್ ಮಾಡಿ ನೋಡಿ, ಮೇಲೆ ಹೋಗೋ ತನಕ ಆ್ಯರೋ ಮಾರ್ಕ್ನ 1ನೇ ತರಗತಿ ಆ್ಯರೋ ಮಾರ್ಕ್ ಮೇಲೆ ಏನು ಮಾಡಿ ಕ್ಲಿಕ್ ಮಾಡ್ತಾ ಹೋಗಿ. ಜಸ್ಟ್ 1ನೇ ತರಗತಿ ಮೇಲ್ಗಡೆ ಕೂತ್ಕೋ. 2ನೇ ತರಗತಿ ಮೇಲ್ಗಡೆ ಹೋಗಬೇಕು. ನೆಕ್ಸ್ಟ್ ಆ್ಯರೋ ಮಾರ್ಕ್, 2ನೇ ತರಗತಿ ಆ್ಯರೋ ಮಾರ್ಕ್, ಅಪ್ ಆ್ಯರೋ, ಅಪ್ ಆ್ಯರೋ, ಅಪ್ ಆ್ಯರೋ, ಅಪ್ ಆ್ಯರೋ. 2ನೇ ತರಗತಿ ಕೂತ್ಕೋತು. 3ನೇ ತರಗತಿ ಅಪ್ ಆ್ಯರೋ, ಅಪ್ ಆ್ಯರೋ, ಅಪ್ ಆ್ಯರೋ, ಅಪ್ ಆ್ಯರೋ. ನಾನು ಕ್ಲಿಕ್ ಮಾಡ್ತಾ ಹೋಗ್ತಾ ಇದ್ದೀನಿ. ಮೇಲ್ಗಡೆ ಹೊಂಟೋಯ್ತು. ಡೌನ್ ಆ್ಯರೋ ಕ್ಲಿಕ್ ಮಾಡೋಣ. ಡೌನ್ ಆ್ಯರೋ, ಓಕೆ. 3ನೇ ತರಗತಿ ಕೂತ್ಕೋದು. 4ನೇ ತರಗತಿ ಅದೇ ಥರ. ಮೇಲೆ ಹೊಂಟೋಯ್ತು. ಡೌನ್ ಆ್ಯರೋ. ನೆಕ್ಸ್ಟ್ 5, ನೆಕ್ಸ್ಟ್ 6, ನೆಕ್ಸ್ಟ್ 7. ನೋಡಿ ಒಂದು ಆರ್ಡ್ರಲ್ಲಿ ಈಗ ಬಂದು ಕೂತಿದೆ ಆಟೋಮೆಟಿಕ್ಕಾಗಿ. ಇವಾಗ ಅಟೆಂಡೆನ್ಸ್ ಪೇಜ್ಗೆ ಹೋಗೋಣ. ಇವಾಗ ಅಟೆಂಡೆನ್ಸ್ ಪೇಜ್ಗೆ ಹೋದೆ. ನೋಡಿ ಇಲ್ಲಿ ಒಂದು ಆರ್ಡ್ರಲ್ಲಿ ನೀಟಾಗಿ ಅದು ಕೂತ್ಕೊಂಡು, ಈ ಥರ ಒಂದು ಸಮಸ್ಯೆಗಳು ಆಗುತ್ತೆ. ಅದು ಈ ಥರ ನಾವು ಚೇಂಜ್ ಮಾಡ್ಕೋಬೋದು. ಈಗ ಡಿಸೆಂಬರ್ 2ನೇ ತಾರೀಕು 6ನೇ ತರಗತಿಯಿಂದ TC ಹೊರಟೋಯ್ತು ಒಂದು. ಅದನ್ನ ಎಲ್ಲಿ ಅಪ್ಡೇಟ್ ಮಾಡೋದು? ಇವಾಗ 6ನೇ ತರಗತಿಯಲ್ಲಿ ಒಂದು TC ಹೊರಟೋಯ್ತು. ಎಲ್ಲಿ ಅಪ್ಡೇಟ್ ಮಾಡೋದು ಅಂದರೆ ಕ್ಲಾಸ್ ಸ್ಟ್ರೆಂತಲ್ಲಿ ಹೋಗಿ ಅಪ್ಡೇಟ್ ಮಾಡಬೇಕು ನೀವು. ಕ್ಲಾಸ್ ಸ್ಟ್ರೆಂತ್ ಮೇಲೆ ಕ್ಲಿಕ್ ಮಾಡಿ
ಈ 6ನೇ ತರಗತಿಗೆ ಬರೋಣ. ಎಲ್ಲಿದೆ 6ನೇ ತರಗತಿ? ಇಲ್ಲಿ 23 ಹುಡುಗರಿದ್ರು, ಒಂದು ಹುಡುಗ ಹೊಂಟೋಯ್ತು. ಹಂಗೆ ಎಷ್ಟಾಗಬೇಕು? 22 ಆಗಬೇಕು ನನಗೆ. ಈ ಪಕ್ಕದಲ್ಲಿರುವಂಥ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಪಾಸ್ಕೋಡ್, ಪ್ರತಿ ಸಲ ನಿಮಗೆ ಪಾಸ್ಕೋಡ್ ಕೇಳುತ್ತೆ, ವೆರಿಫೈ ಮಾಡಿ. ಯಾವ ಡೇಟಲ್ಲಿ? 1ನೇ ತಾರೀಕಲ್ಲಿ 23 ಮಕ್ಕಳಿದ್ರು. 2ನೇ ತಾರೀಕಲ್ಲಿ ಏನಾಯಿತು? ಒಂದು ಹುಡುಗ ಟಿ ಸಿ ತೊಗೊಂಡೋಯ್ತು. 2ನೇ ತಾರೀಕಲ್ಲಿ ಏನಾಗಬೇಕು? ನನಗೆ 22 ಆಗಬೇಕು. ಇಲ್ಲೇನು ಮಾಡಿ 2ನೇ ತಾರೀಕನ್ನ ಆಯ್ಕೆ ಮಾಡಿಕೊಂಡು ಟೋಟಲ್ ಸ್ಟ್ರೆಂತ್ ಎಷ್ಟಾಯ್ತಲ್ಲಿ? 22 ಅಂತ ಕೊಟ್ಟು, ನಾನು ಟೋಟಲೇ ಕೊಡಬೇಕು ಇಲ್ಲಿ ನೀವು, ಬರೀ ಅದೊಂದು ಹುಡುಗನ ಕೊಡೋಂಗಿಲ್ಲ. ಸೇವ್ ಅಂತ ಕೊಟ್ಟರೆ ಇಲ್ಲಿ ನೋಡಿ 22 ಆಯಿತು. ಅದೇ 3ನೇ ತಾರೀಕು ಏನಾಯಿತು? 3ನೇ ತರಗತಿಗೆ ಒಂದು ಹುಡುಗ ಜಾಯ್ನ್ ಆದ. ಆವಾಗ ಜಾಯ್ನ್ ಆಗದ ಅಂದರೆ ಜಾಸ್ತಿ ಮಾಡಬೇಕು. ಇವಾಗ 7 ಹುಡುಗರು ಇದ್ದಾರೆ 3ನೇ ತರಗತಿ, ಒಂದು ಹುಡುಗ ಜಾಸ್ತಿ. ಜಸ್ಟ್ ಅಪ್ಡೇಟ್ ಮಾಡಿ ಪಾಸ್ಕೋಡ್ ಕೇಳುತ್ತೆ, ಪಾಸ್ಕೋಡ್ ಎಂಟ್ರಿ ಮಾಡಿ ವೆರಿಫೈ ಮಾಡಿ. ಇಲ್ಲಿ ಡೇಟು 3ನೇ ತಾರೀಕಲ್ಲಿ ಎಷ್ಟನೇ ತರಗತಿಗೆ? 3ನೇ ತರಗತಿಗೆ 7 ಇದ್ದರು, ಒಂದು ಹುಡುಗ ಜಾಯ್ನ್ ಆದ. 7 ಇದ್ದರು, ಟೋಟಲ್ ಎಷ್ಟು ಆಗಬೇಕಾಯ್ತು? 8 ಆಗಬೇಕಿತ್ತು. 8 ಅಂತೇಳಿ ಎಂಟ್ರಿ ಮಾಡಿ ಸೇವ್ ಕೊಡಿ. ನೋಡಿ 8 ಆಯಿತು ಇಲ್ಲಿ. ಈ ರೀತಿ ನೀವು ಟಿ ಸಿ ಹೋಗಿದ್ದು ಮತ್ತು ಜಾಯ್ನ್ ಆಗಿದ್ದನ್ನ ಕ್ಲಾಸ್ ಸ್ಟ್ರೆಂತಲ್ಲಿ ನೀವು ಯಾವ ಡೇಟು ಅಂತೇಳಿ ಪರ್ಟಿಕ್ಯುಲರ್ ಆಗಿ ನೀವು ಅಪ್ಡೇಟ್ ಮಾಡಿದ್ರೆ ಅಲ್ಲಿಗೆ ಅದು ಏನು ಮಾಡುತ್ತೆ? ಅದು ಆಟೋಮೆಟಿಕ್ಕಾಗಿ ಅದು ಕೂತ್ಕೊಳ್ಳುತ್ತೆ. ಇದು ಕ್ಲಾಸ್ ಸ್ಟ್ರೆಂತ್ ಅಂಥದ್ದು. ಇಷ್ಟೇ ಮಾಡುವಂಥ ಕೆಲಸಗಳು ಇಲ್ಲಿ. ನೀವು ಆಟ ಆಡುವಂಥ ಕೆಲಸ ಇಷ್ಟೇ, ಒಂದು ಅಟೆಂಡೆನ್ಸು, ಒಂದು ಸ್ಟಾಕು, ಒಂದು ಕ್ಲಾಸ್ ಸ್ಟ್ರೆಂತು. ಅದು ಬಿಟ್ಟರೆ ಇನ್ನೇನು ಇಲ್ಲ ಇಲ್ಲಿ. ನೆಕ್ಸ್ಟ್ ಇನ್ನು ಪ್ರತಿದಿನ ಅಟೆಂಡೆನ್ಸ್ ಹಾಕಿದರೆ ಓಕೆ, ಇದೊಂದಾಯಿತು. ನೆಕ್ಸ್ಟ್ ಇನ್ನೊಂದು ಮುಖ್ಯವಾದಂಥ ಒಂದು ವಿಚಾರಕ್ಕೆ ಬರೋಣ ಇವಾಗ. ಓಮ್ ಪೇಜನ್ನು ಕ್ಲಿಕ್ ಮಾಡಬೇಕು. ತುಂಬ ಇಂಪಾರ್ಟೆಂಟ್. ಇದು ಮಾತ್ರ ನೀವು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಇಲ್ಲಿ ಕೇಳುತ್ತೆ, ಪ್ರತಿ ಮಗುವಿಗೆ ಎಷ್ಟೆಷ್ಟು kg ಅಂದರೆ ಗ್ರಾಮ್ ಅಂತ ಹೇಳ್ತೀವಿ, ಎಷ್ಟು ಗ್ರಾಮ್ ನೀವು ಕೊಡಬೇಕು. ರಾಗಿ ಮಾಲ್ಟ್ 5 ಗ್ರಾಮ್ ಕೊಡಬೇಕು. ಸರಿ ಇದೆಯಾ ಅಂತ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ. ಇದರ ಪ್ರಕಾರನೇ ಈ ಹೋಮ್ ಪೇಜಲ್ಲಿ ಏನು ತೋರಿಸುತ್ತೋ ಇದರ ಪ್ರಕಾರನೇ ಏನು ಮಾಡುತ್ತೆ? ಅದು ಲೆಕ್ಕಾಚಾರ ಮಾಡುತ್ತೆ. ಅದು ಏನೋ ತಪ್ಪಿದ್ರೆ ನಾವು ಬದಲಾವಣೆ ಮಾಡೋದು. ಎಲ್ಲಿ ಬದಲಾವಣೆ ಮಾಡೋದು ಅಂತ ನಾನು ತೋರ್ಸೋಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಇಲ್ಲಿ ಏನಾಗಿದೆ ನೋಡಿ, 5 ಗ್ರಾಮ್ ರಾಗಿ ಮಾಲ್ಟು ತರಗತಿ ವಾರು, ಮಿಲ್ಕ್ ಪೌಡರು ಅಷ್ಟೇ ತರಗತಿ ವಾರಿದೆ, ಅಂದರೆ ಗ್ರೂಪ್ ವೈಸು. ಆಯಿಲ್ಲು ನೋಡಿ 6ರಿಂದ 8ನೇ ತರಗತಿಗೆ 7.5 ಗ್ರಾಮು, 1ರಿಂದ 5ನೇ ತರಗತಿಗೆ ಬರೀ 5 ಗ್ರಾಮು. ದಾಲ್ 30 ಗ್ರಾಮು, ಇದು 20 ಗ್ರಾಮು. ಅಲ್ಲಿ ವೀಟು ಇದು 150 ಗ್ರಾಮು, ಇದು 100 ಗ್ರಾಮು. ಇದನ್ನು kgಲಿ ನಾವು ಹಾಕಿರುವಂಥದ್ದು, ಗ್ರಾಮಲ್ಲ, ಅಂದರೆ 2 ಒಂದೇ. ಅದು ಇಲ್ಲೇನಾದ್ರು ತಪ್ಪಿದ್ರೆ ಮೊದಲು ನೋಡ್ಕೋಬೇಕು ಇದನ್ನು. ಇಲ್ಲೇನಾದ್ರು ತಪ್ಪಿದ್ರೆ ಐಟಮ್ ಕ್ವಾಂಟಿಟಿ ಎಲ್ಲಿ ಬದಲಾವಣೆ ಮಾಡೋದು? ಈಗ ಉದಾಹರಣೆಗೆ ಏನು, ಈ 1ರಿಂದ 5ನೇ ತರಗತಿ, ಈ ಸುಮ್ಮನೆ ನಾನು ತಪ್ಪೇ ಮಾಡೋರು ಅಂಥದ್ದು ಇಲ್ಲಿ ಸರಿ ಇದೆ, ನಾನು ತಪ್ಪು ಮಾಡಿ ಮತ್ತೆ ಸರಿ ಮಾಡೋಣ ಅಂತ. ಇವಾಗ ವೀಟ್ ಏನಾಗಬೇಕಾಗಿತ್ತು? 100 ಗ್ರಾಮ್ ಸರಿ ಇದೆ, 150 ಗ್ರಾಮ್ ಆಗಬೇಕಿತ್ತು ಅಂತ ಇಟ್ಕೊಳ್ಳೋಣ. ವೀಟು ಎಲ್ಲಿ ಬದಲಾವಣೆ ಮಾಡೋದು? ನಾನು ತೋರಿಸ್ತೀನಿ. ಸೆಟಪ್ ಅಂತ ಇದೆ ಇಲ್ಲಿ ಎಡಭಾಗದಲ್ಲಿ, ಅಲ್ಲೋಗಿ ಇಲ್ಲಿ ಐಟಮ್ ಕ್ವಾಂಟಿಟಿ ಅಂತ ಒಂದು ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಈ ಡೇಟ್ ಪ್ರಕಾರ ತೋರಿಸುತ್ತೆ. ಇಲ್ಲಿ ಎಡಿಟ್ ಆಪ್ಷನ್, ಪ್ರತಿಯೊಂದು ಎಡಿಟ್ ಇದೆ. ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಸ್ ಕೊಡಿ, ಪಾಸ್ಕೋಡ್ನ ಎಂಟ್ರಿ ಮಾಡಿ. ನಾನು ಹೇಳ್ತಾ ಇದ್ದೀನಿ 1ರಿಂದ 5, 1ರಿಂದ 5ಕ್ಕೆ ಬರ್ತಾಯಿದ್ದೀನಿ ನಾನು. ವೀಟು 150 ಗ್ರಾಮ್ ಆಗಬೇಕಿತ್ತು, 100 ಗ್ರಾಮ್ ಇದೆ, 15, 150 ಗ್ರಾಮ್ ಆಯಿತು. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ, ಪಾಸ್ಕೋಡ್ ವೆರಿಫೈ ಮಾಡಿ, ಅಪ್ಡೇಟ್ ಆಯಿತು. ಈಗ ಹೋಮ್ ಪೇಜಲ್ಲಿ ನೋಡೋಣ. ಇವಾಗ ಹೋಮ್ ಪೇಜ್ಗೆ ಹೋದೆ, ಅಲ್ಲಿ ಬದಲಾವಣೆ ಆಗಿದೆಯಾ ಅಂತ. ಬದಲಾವಣೆ ಆಗಿದೆ. ಇನ್ನು ಪ್ರತಿಯೊಂದು ಲೆಕ್ಕಾಚಾರನೂ ಹಳೇದಾಗ್ಬೋದು ಹೊಸದಾಗ್ಬೋದು, ಆ ಡೇಟಿಂದ ಏನು ಮಾಡುತ್ತೆ? ಅದು ಈ ಬದಲಾವಣೆಗೆ ಬಂದ್ಬಿಡುತ್ತೆ. 150 ಗ್ರಾಮು ಇಲ್ಲ, ಇದು ತಪ್ಪಿದೆ, ನಾವು ಸರಿ ಮಾಡೋಣ. ಮತ್ತೆ ಅಲ್ಲಿ ಸೆಟಪ್, ಐಟಮ್ ಕ್ವಾಂಟಿಟಿ, ಜಸ್ಟ್ ಎಡಿಟ್, ಎಸ್, ಪಾಸ್ಕೋಡ್ ಎಂಟ್ರಿ ಮಾಡಿ ವೆರಿಫೈ ಮಾಡಿ, ಕೆಳಗಡೆ ಬರೋಣ. ಇದು kg 0.1 kg. ಅಪ್ಡೇಟ್, ಪಾಸ್ಕೋಡ್, ಎಂಟರ್. ಅಪ್ಡೇಟ್ ಆಯಿತು. ನೋಡಿ ಹೋಮ್ಗೆ ಹೋಗಿ ಚೇಂಜ್ ಆಗಿದೆಯಾ ಅಂತ. ಯಾಕೆ ಇಲ್ಲಿ ಚೇಂಜ್ ಆಗಿದೆ, ಹಂಗೆ ನಾನು ಮಾಡಿರೋ ಸರಿ ಇದೆ, ಪರ್ಫೆಕ್ಟ್.
ಅದೇ ರೀತಿ ನೀವು CG ಬನ್ನಿ, ಗ್ಯಾಸ್ಗೆ ಎಷ್ಟು, ಟ್ರಾನ್ಸ್ಪೋರ್ಟ್ಗೆ ಎಷ್ಟು, ಲೇಬರ್ಗೆ ಎಷ್ಟು, ಎಗ್ ಪ್ರೈಸ್ ಎಷ್ಟು, ಇಲ್ಲೆಲ್ಲ ಕಂಪ್ಲೀಟು. ಮಿಲ್ಕಿಗೆ ಬಂದರೆ, ಮಿಲ್ಸಿಗೆ ಬಂದರೆ ಗ್ಯಾಸ್ ಎಷ್ಟು, ಸಾಲ್ಟ್ ಎಷ್ಟು, ಸ್ಪೈಸಸ್ ಎಷ್ಟು, ವೆಜಿಟೇಬಲ್ಸ್ ಎಷ್ಟು, ಎಲ್ಲ ನೋಡಬೇಕು. ನಿಮ್ಮ ಏನು ಗೋರ್ಮೆಂಟ್ ಲೀಸ್ಟ್ ಕೊಟ್ಟಿರುತ್ತೋ ಅದರ ಪ್ರಕಾರ ಇದೆಯಾ, ಯಾವ ತಾರೀಕಲ್ಲಿ, 1/12ನೇ ತಾರೀಕಲ್ಲಿ ರಿವೈಸ್ ಆಗೋಯ್ತು, ಅಥವಾ ನಾನು ಹಾಕಿರುವಂಥ ಮಾಹಿತಿ ತಪ್ಪಿದೆ, ಎಲ್ಲಿ ಬದಲಾವಣೆ ಮಾಡೋದು, CG ಕಾಂಟಿನೆನ್ಸಿ ಗ್ರ್ಯಾಂಟ್ ಸೆಟಪ್ಗೆ ಹೋಗಬೇಕು. ಇದು ಸೆಟಪ್ಪಲ್ಲಿರುತ್ತೆ. ಸೆಟಪ್ಪಲ್ಲಿ ಕಾಂಟಿನೆನ್ಸಿ ಗ್ರ್ಯಾಂಟ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನೋಡಿ ಡೇಟು 1/12, ಅದು ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಸ್ ಕೊಡಿ. ಪಾಸ್ಕೋಡ್ ರಾಂಗ್ ಅಂತ ತೋರಿಸ್ತಾ ಇದೆ. ಇಲ್ಲಿ ನೀವು ಬದಲಾವಣೆ ಮಾಡಿಕೊಂಡು ಜಸ್ಟ್ ಅಪ್ಡೇಟ್ ಅಂತ ಕೊಟ್ಟರೆ ಅಪ್ಡೇಟ್ ಆಗುತ್ತೆ. ಮತ್ತು ಹೋಮ್ಗೆ ಹೋಗಿ ನೀವು ನೋಡಿದ್ರೆ ಅಪ್ಡೇಟ್ ಆಗಿರುತ್ತೆ ಖಂಡಿತ. ರಿವೈಸ್ ಆಯಿತು CG ಅಮೌಂಟು 15ನೇ ತಾರೀಕು ರಿವೈಸ್ ಆಗೋಯ್ತು. ಏನು ರಿವೈಸ್ ಆಯಿತು, ಎಗ್ ಪ್ರೈಸ್ ರಿವೈಸ್ ಆಗೋಯ್ತು. 5 ರೂಪಾಯಿ ಇದು 6 ರೂಪಾಯಿ ಆಯಿತು ಅಂತ ಇಟ್ಕೊಳ್ಳೋಣ ಒಂದು ಉದಾಹರಣೆಗೆ. ಎಗ್ ಪ್ರೈಸು 5 ರೂಪಾಯಿ ಇತ್ತು ಮೊದಲು, ಹೊಸ ರಿವೈಸ್ CG 6 ರೂಪಾಯಿ. ಎಲ್ಲಿ ಚೇಂಜ್ ಮಾಡೋದು, ಮತ್ತು ಹಳೇದು ಇರಬೇಕು. ನನಗೆ ಎಡಿಟ್ ಮಾಡಿಬಿಟ್ರೆ ಏನಾಗುತ್ತೆ, ತಪ್ಪಾಗುತ್ತೆ. ಯಾಕೆ 1ನೇ ತಾರೀಕಿಂದ ಚೇಂಜ್ ಮಾಡ್ಕೊಳ್ಳುತ್ತೆ. ನನಗೆ 15ನೇ ತಾರೀಕಿಂದ ಬೇಕು, ಚೇಂಜ್ ಆಗಬೇಕು. ಹಳೇದಂಗೆ ಇರಬೇಕು, 15ನೇ ತಾರೀಕಿಂದ ಮಾತ್ರ ಚೇಂಜ್ ಆಗಬೇಕು. ಅದನ್ನೇನು ಮಾಡೋದು, ತುಂಬ ಸರಳ. ಸೆಟಪ್ಗೆ ಹೋಗಿ, CGಗೆ ಹೋಗಿ, ಇಲ್ಲಿ ಆ್ಯಡ್ ಕಾಂಟಿನೆನ್ಸಿ ಗ್ರ್ಯಾಂಟ್ ಅಂತ ಇದೆಯಲ್ಲ, ಆ್ಯಡ್ ಮಾಡಬೇಕು. ಹೊಸದಾಗಿ ಆ್ಯಡ್ ಮಾಡಬೇಕು. ಇದನ್ನು ಆ್ಯಡ್ ಅಂತ ಕೊಡಿ. ಎಷ್ಟನೇ ತಾರೀಕಿಂದ ಚೇಂಜ್ ಆಗಬೇಕು, 15ನೇ ತಾರೀಕಿಂದ. 15ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನು ಎಗ್ ಪ್ರೈಸ್ 5 ರೂಪಾಯಿ ಇತ್ತು, 6 ರೂಪಾಯಿ ಹಾಕ್ತೀನಿ. 6 ರೂಪಾಯಿ ಹಾಕ್ತೆ. ಇಲ್ಲೂ ಅಷ್ಟೇ ಗ್ರೂಪ್ ವೈಸೇ ಬರುತ್ತೆ ಇದು. ಇದು ಎಗ್ ಪ್ರೈಸು 5 ರೂಪಾಯಿ ಇತ್ತು, 6 ರೂಪಾಯಿ ಹಾಕ್ತೆ. ಅಪ್ಡೇಟ್ ಕೊಡೋಣ, ಅಥವಾ ಸೇವ್. ಹೊಸದಾಗಿ ಅಪ್ಡೇಟ್ ಅಲ್ಲ ಇದು, ಸೇವ್. ಇದು ಪಾಸ್ಕೋಡು ಎಂಟ್ರಿ ಮಾಡಿ ವೆರಿಫೈ ಮಾಡಿದೆ. ನೋಡಿ ಕಾಂಟಿನೆನ್ಸಿ ಗ್ರ್ಯಾಂಟ್ ಆ್ಯಡೆಡ್. ಇಲ್ಲಿ 2 ತೋರಿಸುತ್ತೆ, 2 ಡೇಟ್ ತೋರಿಸುತ್ತೆ. 1ನೇ ತಾರೀಕಿಂದ, ಇನ್ನೊಂದು 15ನೇ ತಾರೀಕಿಂದ. ಈಗ ಹೋಮ್ಗೆ ಹೋಗಿ ಒಂದ್ಸಲ ಚೆಕ್ ಮಾಡೋಣ ಸರಿ ಇದೆಯಾ ಅಂತ. ಕೆಳಗಡೆ ಬಂದೆ. ನೋಡಿ ಇದು ಲಾಸ್ಟು ಏನು ಅಪ್ಡೇಟ್ ಮಾಡಿರ್ತೀವಿ ಅದನ್ನು ಮಾತ್ರ ತೋರಿಸುತ್ತೆ. 15ನೇ ತಾರೀಕು ನೋಡಿ, 15ನೇ ತಾರೀಕಲ್ಲಿ ನೋಡಿ 6 ರೂಪಾಯಿ ಚೇಂಜ್ ಆಯಿತು. ಇರತಕ್ಕಂಥದ್ದು ಲೆಕ್ಕಾಚಾರ ಇರುತ್ತೆ. ಹಳೇದು ಬೇಕು, ಹಳೇದು ಹೆಂಗೆ ನೋಡೋದು, ಇಲ್ಲಿ ಫ್ರಮ್ ಡೇ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, 1/12 ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಡಿ. ನೋಡಿ 5 ರೂಪಾಯಿ ತೋರಿಸುತ್ತೆ. ಅಂದರೆ 2 ಇಲ್ಲೇ ಆಟೋಮೆಟಿಕ್ಕಾಗಿ ನಿಮಗೆ ತೋರಿಸುತ್ತೆ. ನೋಡಿ 1ನೇ ತಾರೀಕಿಂದ 14ನೇ ತಾರೀಕು ತನಕ ಇವಾಗ ಏನು ನೋಡ್ತಾ ಇದ್ದೀರಾ ಆ ಪ್ರೈಸಲ್ಲಿ ಲೆಕ್ಕ ಮಾಡುತ್ತೆ. 15ನೇ ತಾರೀಕು ಮತ್ತು ನಂತರ ಏನು ಮಾಡುತ್ತೆ, ಈ 6 ರೂಪಾಯಿ ಹಂಗೆ ಏನು ಮಾಡುತ್ತೆ, ಅದು ಲೆಕ್ಕಾಚಾರ ಮಾಡುತ್ತೆ. ಇಲ್ಲಿ ಯಾವುದೇ ರೀತಿ ತೊಂದರೆ ಆಗಲ್ಲ. ನಿಮಗೆ ಎಷ್ಟೇ ರಿವೈಸ್ ಆದ್ರೂ ನೀವು ಆ ಡೇಟ್ ಪ್ರಕಾರ ಹಾಕೊಂಡು ಹೋದರೆ ಅಲ್ಲಿಂದ ಆಟೋಮೆಟಿಕ್ಕಾಗಿ ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅದು ಅಲ್ಲಿ. ಇದು ಸರಳವಾದಂಥದ್ದು ಅಂತ ಏನು ನಿಮಗೆ ಕಷ್ಟ ಅಲ್ಲ ಅನಿಸುತ್ತೆ. ಇದು ಒಂದು ಮೇಯ್ನು. ಇಷ್ಟು ನೀವು ಮಾಡೋದು ಸಾಕು. ಇಲ್ಲಿ ಇನ್ನು ಅತಿ ಹೆಚ್ಚು ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನು ಡೈರೆಕ್ಟು ರಿಪೋರ್ಟಿಗೆ ಬರೋಣ. ಎಲ್ಲ ಮುಗೀತು, ಎಲ್ಲ ಆ್ಯಡ್ ಮಾಡಿದ್ದೀರಾ. ಇಲ್ಲಿ ಆಪ್ಷನ್ ಇಷ್ಟೇ, ಹೋಮ್, ಅಟೆಂಡೆನ್ಸ್, ಸ್ಟಾಕ್, ಕ್ಲಾಸ್, ಸ್ಟ್ರೆಂತ್ ಮತ್ತು ಸೆಟಪ್ಪಲ್ಲಿ ಏನಾರು ರಿವೈಸ್ ಆದರೆ ಮಾತ್ರ ಅಲ್ಲಿ, ಅಥವಾ ಏನಾರು ಹೋಮ್ ಪೇಜನ್ನೇ ತಪ್ಪಿದರೆ ಮಾತ್ರ ನೀವು ಚೇಂಜಸ್ ಮಾಡ್ಬೋದು ಅಷ್ಟೇ. ಇನ್ನು ರಿಪೋರ್ಟ್ಗಳು ಜನ್ರೇಟ್ ಆಗಬೇಕು. ನನಗೆ ಒಂದೊಂದೇ ರಿಪೋರ್ಟು ಸ್ಯಾಂಪಲಾಗಿ ನಾನು ತೋರಿಸ್ಬಿಡ್ತೀನಿ. ಲೆಫ್ಟ್ ಸೈಡಲ್ಲಿ ರಿಪೋರ್ಟ್ ಅಂತ ಇದೆ. ರಿಪೋರ್ಟ್ಗೆ ಹೋಗಿ ಸ್ಟಾಕ್ ರಿಪೋರ್ಟ್, ಸ್ಟಾಕ್ದು ಡೈಲಿ ರಿಪೋರ್ಟ್ ಬೇಕು. ಇಲ್ಲಿ ಸುಮಾರು ರಿಪೋರ್ಟ್ಗಳನ್ನ ನಾವು ಹಾಕಿದ್ದೀವಿ. ಸ್ಟಾಕ್ ರಿಪೋರ್ಟ್, CG ರಿಪೋರ್ಟ್, SNF ರಿಪೋರ್ಟ್ ಮತ್ತು ಅಟೆಂಡೆನ್ಸ್ ರಿಪೋರ್ಟ್ ಇದೆ, UC ರಿಪೋರ್ಟ್ಸ್ ಅಂತ ಇದೆ. ನಾವು ಮೊದಲು ಸ್ಟಾಕ್ ರಿಪೋರ್ಟ್ಸ್ನ ತೋರಿಸ್ಬಿಡ್ತೀನಿ. ಸ್ಟಾಕ್ ರಿಪೋರ್ಟ್ ಹೋಗೋಣ, ಕ್ಲಿಕ್ ಮಾಡೋಣ. ಡೈಲಿ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಡಿಸೆಂಬರ್ ಮಂತಂದು ಆಟೋಮೆಟಿಕ್ಕಾಗಿ ಇದು ಡಿಸೆಂಬರ್ ಸೆಲೆಕ್ಟ್ ಆಗಿರುತ್ತೆ. ನಿಮ್ಗೆ ಹಳೇದು ಬೇಕು ಅಂತ ಹೇಳಿದ್ರೆ ನವಂಬರ್, ಬಟ್ ನವಂಬರಲ್ಲಿ ಏನೂ ಇಲ್ಲ, ನಿಮ್ಗೆ ಗೊತ್ತಿರ್ಬೋದು. ಯಾಕೆ ನಾನು ಶುರು ಮಾಡಿರೋದೇ ಡಿಸೆಂಬರ್ ಮಂತಿಂದ, ಅದು ತೊಗೊಳ್ಳಲ್ಲ. ಮೊದಲು ನಾವು ಡಿಸೆಂಬರಲ್ಲೇ ಚೂಸ್ ಮಾಡೋಣ. ಡಿಸೆಂಬರ್ ಓಕೆ ಮೇಲೆ ಕ್ಲಿಕ್ ಮಾಡಿ. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಲೋಡ್ ಆಗೋದಕ್ಕೆ. ಯಾಕೆ ರಿಪೋರ್ಟು ಫೆಚ್ಚಿಂಗ್ ಆಗೋದು ಸ್ವಲ್ಪ ಟೈಮ್ ಬೇಕು. ಒಂದು 30 ಸೆಕೆಂಡ್ ಅಥವಾ 20 ಸೆಕೆಂಡ್ ಅಷ್ಟಾರೋದು ಟೈಮ್ ತೊಗೊಳುತ್ತೆ. ಯಾಕೆ ಲೋಡ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಲೋಡ್ ಆಗಿದೆಯೋ ಇಲ್ವೋ ಅಂತ ಹೆಂಗೆ ಗೊತ್ತಾಗುತ್ತೆ ಅನ್ನೋದನ್ನು ನಾನೀಗ ತೋರಿಸ್ತೀನಿ. ಸ್ವಲ್ಪ ಲೋಡ್ ಆಗ್ತಾಯಿದೆ.
ವೆಯ್ಟ್ ಮಾಡೋಣ. ಜಸ್ಟ್ ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಸೂತಾ ಇದೆ ಅಂತ ಹೇಳಿದ್ರೆ ಲೋಡ್ ಆಗ್ತಾ ಇದೆ ಅಂತ ಹೇಳಿ. ಎರಡು ಮೂರು ಸಲ ನಾವು ಚೇಂಜಸ್ ಮಾಡೋದಲ್ಲ, ಹಂಗೆ ಒಂದು ಸ್ವಲ್ಪ ಗೊಂದಲ ಆಗಿದೆ ಅದಕ್ಕೂ. ಲೋಡಿಂಗ್. ಓಕೆ, ಟೋಟಲ್ ಬಂತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಲೋಡ್ ಆಗಿದೆ ಅಂತ ಹೇಳಿ. ಓಕೆ, ಲೋಡ್ ಆಗಿದೆ ಅಂತ ಗೊತ್ತಾರೆ ಮೇಲ್ಗಡೆ ನಿಮಗೆ ಡೌನ್ಲೋಡ್ ರಿಪೋರ್ಟ್ ಅಂತ ಒಂದು ಆಪ್ಷನ್ ತೋರಿಸುತ್ತೆ. ಅದು ತೋರಿಸ್ತು ಅಂದರೆ ಕಂಪ್ಲೀಟಾಗಿ ಲೋಡ್ ಆಗಿದೆ ಅಂತ ಅರ್ಥ. ಅದು ತೋರಿಸ್ಲಿಲ್ಲ ಅಂದರೆ ಖಂಡಿತ ಲೋಡ್ ಆಗಿಲ್ಲ ಅಂತ. ಇವಾಗ ಇನ್ನೊಂದ್ಸಲ ನಾನು ಚೆಕ್ ಮಾಡಿಸ್ತೀನಿ ನೋಡಿ. ಜಸ್ಟ್ ಓಕೆ ಕೊಡ್ತೀನಿ ನೋಡಿ. ರಿಪೋರ್ಟ್, ಸ್ಟಾಕ್ ರಿಪೋರ್ಟ್, ಡೈಲಿ ರಿಪೋರ್ಟ್. ಓಕೆನಾ? ನೋಡಿ ಇಲ್ಲಿ ತೋರಿಸ್ತಾ ಇಲ್ಲ ನಿಮಗೆ ಡೌನ್ಲೋಡ್ ರಿಪೋರ್ಟ್. ನೋಡಿ ಒಂದು ನಿಮಿಷ ವೆಯ್ಟ್ ಮಾಡೋಣ. ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ನಾನು ಹೇಳ್ದಾಗೆ. ಲೋಡ್ ಆಗ್ತಾ ಇದೆ. ಒಂದು ಸ್ವಲ್ಪ ಟೈಮ್ ಬೇಕು ಇದಕ್ಕೆ ಲೋಡ್ ಆಗೋದಕ್ಕೆ. ರಿಪೋರ್ಟ್ ಅಲ್ವಾ, ಒಂದ್ಸಲ ಲೋಡ್ ಆದರೆ ಏನು ತೊಂದರೆ ಇಲ್ಲ ನಿಮಗೆ. ಓಕೆ ನೋಡಿ, ಡೌನ್ಲೋಡ್ ರಿಪೋರ್ಟ್ ಅಂತ ಬಂತು, ಕಂಪ್ಲೀಟ್ ಲೋಡ್ ಆಗಿದೆ. ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ ಡೈಲಿ ರಿಪೋರ್ಟ್ದು ಸ್ಟಾಕು. ಈ ಸ್ಟಾಕ್ ಈ ಆರೋ ಮಾರ್ಕ್ ಇದೆಲ್ಲ ಕ್ಲಿಕ್ ಮಾಡಿದ್ರೆ ನಿಮಗೆ ಮೂವ್ ಆಗುತ್ತೆ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಸ್ಟಾಕು ತೋರಿಸ್ತಾ ಹೋಗುತ್ತೆ. ಅಲ್ಲಿ ಕನ್ಸಂಪ್ಷನ್, ರಿಸೀವ್ಡ್ ಆ್ಯಂಡ್ ಟ್ರಾನ್ಸ್ಫರ್ ಬಿಡಿ, ಕನ್ಸಂಪ್ಷನ್ ಎಷ್ಟು ಉಪಯೋಗಿಸಿದ್ರಿ ಆ ದಿನ ಅದು ನಿಮ್ಗೆ ತೋರಿಸುತ್ತೆ ಅಲ್ಲಿ. ನೆಕ್ಸ್ಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು ಉಳ್ಕೊತ್ತೋ ಆ ದಿನ ಅದು ಸಹ ನಿಮಗೆ ತೋರಿಸುತ್ತೆ ಅಲ್ಲಿ. ಇದನ್ನು ನೀವು ರಿಪೋರ್ಟ್ ಇನ್ನೊಂದು ನೀವು ವಿಚಾರ ತಿಳ್ಕೊ. ಇಲ್ಲೇನು ಸರ್ ಇದು ಫಿಲ್ಟರ್ ಕೊಟ್ಟಿದ್ದೀರಾ? ಕೆಲವೊಂದು ಸಲ ರಿಪೋರ್ಟು ನಮಗೆ ರೈಸ್ ಮಾತ್ರ ಬೇಕು, ನಿಮ್ಗೆ ಯಾವುದು ನನಗೆ ಆ ರಿಪೋರ್ಟಲ್ಲಿ ಜನ್ರೇಟ್ ಆಗಬಾರ್ದು. ಹಂಗಾದಾಗ ಏನು ಮಾಡಿ, ಇನ್ನೆಲ್ಲ ಡಿಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸೆಲೆಕ್ಟ್ ಮಾಡಿಕೊಂಡು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮಾಹಿತಿ ಬರೀ ರೈಸ್ ಮಾಹಿತಿ ಮಾತ್ರ ನಿಮ್ಗೆ ಏನಾಗುತ್ತೆ ತೋರಿಸ್ತದೆ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ರೈಸ್ ಎಷ್ಟು, ಕನ್ಸಂಪ್ಷನ್ ಎಷ್ಟು, ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟು, ಅದ್ರ ತಕ್ಕಂತೆ ನೀವು ರಿಪೋರ್ಟ್ನ ಜನ್ರೇಟ್ ಮಾಡ್ಬೋದು. ನಿಮ್ಗೆ ಏನು ಬೇಕೋ ಅದನ್ನು ನೀವು ಮಾಹಿತಿ ತಗೋಬೋದು. ಇದರಲ್ಲಿ ಎಲ್ಲ ಬೇಕಾ ಎಲ್ಲ ತೊಗೊಳ್ಳಿ. ನಿಮಗೆ ಪರ್ಟಿಕ್ಯುಲರಾಗಿ ಬರೀ ಮಿಲ್ಸ್ ಐಟಮೇ ಬೇಕಾ ಮಿಲ್ಸ್ ಐಟಮ್ ತೊಗೊಳ್ಳಿ. ರಾಗಿ ಮಟ್ ಬೇಕಾ ರಾಗಿ ಮಟ್ ಪರ್ಟಿಕ್ಯುಲರಾಗಿ ಎಲ್ಲ ಸಬ್ಸೆಟ್ ಬೇಕಾದ್ರೆ ತೊಗೋಬೋದು ನೀವು. ಓಕೆ, ನಾನೇನು ಮಾಡ್ತೀನಿ, ಜಸ್ಟ್ ಎಲ್ಲನೂ ಸೆಲೆಕ್ಟ್ ಮಾಡಿ ಇನ್ನೊಂದು ಸಲ ನಾನು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡ್ತೀನಿ. ಹೇಳ್ದಾಗೆ ಒಂದು ಸಲ ನೀವು ತಿಳ್ಕೊಬಿಟ್ರು ಸಾಕು, ಇಲ್ಲೇನು ಸಮಸ್ಯೆ ಇಲ್ಲ. ಲೋಡ್ ಆಗ್ತಾ ಇದೆ. ನಾನು ಹೇಳ್ದಾಗೆ ಆ ಡೌನ್ಲೋಡ್ ರಿಪೋರ್ಟ್ ಬರೋ ತನಕ ಅನ್ನೋದು ಲೋಡಿಂಗ್ ಶುರುವಾಗುತ್ತೆ. ಬಂದ ಮೇಲೆ ಅದು ಕಂಪ್ಲೀಟ್ ಆಯಿತು ಅಂತ ಹೇಳಿ. ಓಕೆ, ಕಂಪ್ಲೀಟ್. ಜಸ್ಟ್ ಡೌನ್ಲೋಡ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ, ಡೌನ್ಲೋಡ್ ಆಗಿರುತ್ತೆ. ನಿಮಗೆ ರಿಪೋರ್ಟ್ ಜನ್ರೇಟ್ ಆಗಿರುತ್ತೆ ನೋಡಿರ್ಬೋದು. ಈ ಕಂಪ್ಲೀಟ್ ರಿಪೋರ್ಟ್ ನಿಮಗೆ ಬಂದಿರುತ್ತೆ. ಇದನ್ನು ನೀವು ಪ್ರಿಂಟೌಟ್ ತೆಗೆದಾರಿ ಇಟ್ಕೋಬೋದು, ಅಥವಾ ಇಲ್ಲ ನಾನು ಬರೀಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ಬರಿಬೋದು ಇದನ್ನು ಇಲ್ಲಿ. ಇದು ಒಂದು ಡೈಲಿ ರಿಪೋರ್ಟು. ನೆಕ್ಸ್ಟು ಇಲ್ಲಿಗೆ ಸುಮಾರು ರಿಪೋರ್ಟ್ಗಳು ಇದೇ ಥರ ಇದೆ. ಅಲ್ಲಿ ರಿಸೀವ್ಡ್ ರಿಪೋರ್ಟ್ ಬೇಕಾ ಅದನ್ನು ಸಹ ನೀವು ತಗೋಬೋದು, ಕನ್ಸಲ್ಟ್ ರಿಪೋರ್ಟು ಸಹ ನೀವು ತಗೋಬೋದು ಅಲ್ಲಿ. ಇನ್ನು SNFಗೆ ಬಂದ್ಬಿಡೋಣ ನಾವು ಡೈರೆಕ್ಟಾಗಿ. SNFಗೆ ಬಂದರೆ ಸೇಮ್ ಎಲ್ಲ ಒಂದೇ ರೀತಿ ಲೋಡ್ ಆಗೋ ತನಕ ವೆಯ್ಟ್ ಮಾಡಬೇಕಷ್ಟೆ. APF ಮಾತ್ರ ಸಪ್ರೇಟ್ ಬೇಕು ಅಂತ ಹೇಳ್ತೀರಾ, ಜಸ್ಟ್ SNF CG APF ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಟೈಮ್ ತೊಗೊಳುತ್ತೆ ಲೋಡ್ ಆಗೋದಕ್ಕೆ.
ಲೋಡ್ ಆಯಿತು. ನಿಮಗೆ ಡೌನ್ಲೋಡ್ ರಿಪೋರ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಬರೀ ನಿಮಗೆ APF ತೋರಿಸುತ್ತೆ. APF CG ಮಾತ್ರ ನಿಮಗೆ ಕಂಪ್ಲೀಟಾಗಿ, ಅದು ಮಂಡೇ ಮಾತ್ರ APF ಅಲ್ಲಿ ನಾವು ಕೊಟ್ಟಿದ್ದು ಅದ್ರ ತಕ್ಕಂತೆ ಮಾತ್ರ ಏನು ಮಾಡುತ್ತೆ ನೀವು ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ ಅಲ್ಲಿ. ಇಲ್ಲ ನಂಗೆ ಒಟ್ಟಿಗೆ ಬೇಕು ಅಂದ್ರೆ ಅಷ್ಟೇ SNFಗೆ ಹೋಗಿ ಜಸ್ಟ್ ಕನ್ಸಾಲಿಡೇಟ್, ಇಲ್ಲಿ ನೋಡಿ ಕನ್ಸಾಲಿಡೇಟ್ ರಿಪೋರ್ಟ್ APF ಪ್ಲಸ್ ಗೌರ್ಮೆಂಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆ ಮಂತಂದು APF ಎಷ್ಟು ಗೌರ್ಮೆಂಟ್ ಎಷ್ಟು ಅಂತ ಏನು ಮಾಡುತ್ತೆ ಅದು ಒಟ್ಟಿಗೆ ಕೊಡುತ್ತೆ. ನೋಡಿ APF ಸಪ್ರೇಟು ಗೌರ್ಮೆಂಟ್ ಸಪ್ರೇಟ್ ಕೊಟ್ಟು ನಿಮಗೆ ಲೋಡ್ ಆಗ್ತಾ ಇದೆ. ಅದು ಟೋಟಲ್ ನೋಡಿ ಲೋಡ್ ಆಗ್ತಾ ಇದೆ. ಟೋಟಲ್ ಬಂದು ಇದು ನಿಮಗೆ ಜನ್ರೇಟ್ ಮಾಡಿಕೊಡು ಸಪ್ರೇಟು ತೋರಿಸಿ ಒಟ್ಟಿಗೆ ಎಷ್ಟಾಯಿತು ಅಂತ ನಿಮಗೆ ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ ಅದು. ಇನ್ನು ಇನ್ನೊಂದು ನಾವು ಮುಖ್ಯವಾಗಿ ನೋಡಬೇಕು ಅಂದರೆ UC ಮಂತ್ಲಿ UC ಎಷ್ಟು ಖರ್ಚಾಯಿತು ಏನಿದು ಅದು ಸಹ ಇಲ್ಲಿ ನಾವು ಆ್ಯಡ್ ಮಾಡಿದ್ದೀವಿ. ಅಲ್ಲಿ ಸುಮಾರು ಆ್ಯಡ್ ಆಗಿದೆ. ಅದು ಜಸ್ಟ್ ಏನು ಸಣ್ಣ ಸಣ್ಣ ಮಾಹಿತಿ, ನೀವು ಯಾವ ಸ್ಕೂಲ್ ಸೆಕ್ಷನ್ನು ಅಂದರೆ ಯಾವ ಗುಂಪು LPH SPS ಎಷ್ಟು ದಿನ ನಡೀತು ನೀವೇ ಇವೆಲ್ಲ ಎಂಟ್ರಿ ಮಾಡಬೇಕಾಗುತ್ತೆ. ಅಲ್ಲಿ ಜಸ್ಟ್ ಲೋಡ್ ಆಗಲಿ, ಅದು ಸುತ್ತಾ ಇದೆ ಅಂದರೆ ಲೋಡ್ ಆಗ್ತಾ ಇದೆ ಅಂತ ಅರ್ಥ. ಅದು ಅಲ್ಲಿ ಮಿಲ್ ಕೊಟ್ಟ ದಿನ ಕೆಲವೊಂದು ಆಟೋಮೆಟಿಕಾಗಿ ತೊಗೊಂಡಿರುತ್ತೆ ಅದು, ಇನ್ನು ಕೆಲವೊಂದು ನೀವು ಫಿಲ್ ಮಾಡಬೇಕಾಗುತ್ತೆ. ಅದು ಅಲ್ಲಿ HM ನೇಮು, ಫೋನ್ ನಂಬರು, ಹೆಡ್ ಕುಕ್ ನೇಮು, ಫೋನ್ ನಂಬರ್ ಇವೆಲ್ಲ ನೀವೇ ಫಿಲ್ ಮಾಡಬೇಕು. ಇನ್ನು ಆಟೋಮೆಟಿಕಾಗಿ ಕೆಲವೊಂದು ಫಿಲ್ ಆಗಿರುತ್ತೆ. ಅಲ್ಲಿ ಸ್ಪೆಷಲ್ಲು, ಟೋಟಲ್ಲು ಇವೆಲ್ಲ ಆಟೋಮೆಟಿಕ್ಕಾಗಿ ಫಿಲ್ ಆಗಿರುತ್ತೆ. ಏನೇನು ಬಾಕ್ಸ್ ಕಾಣುತ್ತೋ ಸ್ಕೂಲ್ ಸೆಕ್ಷನ್ನು HPS ಅಂತ ಹಾಕ್ತೀನಿ ನಾನು. ಜಸ್ಟ್ ಈ ಮಾಹಿತಿಗಳು ಸ್ಕೂಲ್ ನಂಬರ್ ಆಫ್ ಡೇಸು 123 ಡೇಸ್ ರನ್ನಿಂಗ್ ಆಯಿತು. ಬ್ಯಾಂಕ್ನಾಗ ಇವೆಲ್ಲ ನಿಮ್ಗೆ ಗೊತ್ತಿದೆ, ಅವೆಲ್ಲ ಎಂಟ್ರಿ ಮಾಡಬೇಕು. ಸ್ಪೆಷಲ್ ಡಿನ್ನರು 0, ಯಾವುದೂ ಇಲ್ಲ 0. ಬ್ಯಾಗ್ ಇನ್ವೆಂಟ್ರಿ ಅಲ್ಲಿ ಎಷ್ಟು ಚೀಲಗಳು ಸ್ಟಾಕಲ್ಲಿದ್ವು, ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ಮತ್ತು ರಿಸೀವ್ ಮಾಡ್ಕೊಂಡಿದ್ದು ಮತ್ತು ಅವೆಲ್ಲ 0. ಕೆಲವೊಂದು ಮಾಹಿತಿಗಳಿದ್ದರೆ ಅವನ್ನ ಎಂಟ್ರಿ ಮಾಡಿ, ಇಲ್ಲಾಂದರೆ 0 ಹಾಕಿ ಅಂತ ಸಮಸ್ಯೆ ಇಲ್ಲ. ನೆಕ್ಸ್ಟ್ ಮಂತ್ ಇಂಡೆಂಟ್ ನಿಮಗೆ ನೆಕ್ಸ್ಟ್ ಮಂತು ರೈಸ್ ಎಷ್ಟು ಬೇಕು, ಗೋಧಿ ಎಷ್ಟು ಬೇಕು ಇವನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನೀವು ಜಸ್ಟ್ ಇಲ್ಲಿ ಎಂಟ್ರಿ ಮಾಡಿದ್ರೆ ಸಾಕು, ಅದು ಆಟೋಮೆಟಿಕ್ಕಾಗಿ ಅದು ಕ್ರಿಯೇಟ್ ಆಗುತ್ತೆ. ಇನ್ನು ಮಿಡ್ ಡೇ ಮೀಲ್ ಸ್ಕೀಮ್ದು ಇವೆಲ್ಲ ಟೋಟಲ್ ಅಮೌಂಟ್ದು ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು, ರಿಸೀವ್ಡು ಎಷ್ಟು ಅಮೌಂಟ್ ರಿಸೀವ್ ಮಾಡ್ಕೊಂಡ್ರಿ ಅವನ್ನೆಲ್ಲ ಎಂಟ್ರಿ ಮಾಡ್ತಾ ಹೋದರೆ ಅದ್ರ ಪಕ್ಕಂತೆ ಮಾಹಿತಿಯಲ್ಲಿ ಫಿಲ್ ಆಗಿರುತ್ತೆ. ಲಾಸ್ಟಿಗೆ ಏನು ಮಾಡಬೇಕಪ್ಪ ಅಂದರೆ ಸೇವ್ ಅಂತ ಇದೆಯಲ್ಲ ಬಟನ್ನು, ಜಸ್ಟ್ ಇಲ್ಲಿರೋಂಥ ಮಾಹಿತಿ ನೀವು ಫಿಲ್ ಮಾಡಿ ನೀಟಾಗಿ ಜಸ್ಟ್ ಸೇವ್ ಅಂತ ಕೊಟ್ಟರೆ ಇಲ್ಲಿ ಡೌನ್ಲೋಡ್ ರಿಪೋರ್ಟ್ ಬರುತ್ತೆ. ಜಸ್ಟ್ ಕ್ಲಿಕ್ ಮಾಡೋದು ಸಾಕು. ಆ ಮಂತ್ಲಿದು UC ಜಸ್ಟ್ ಇಲ್ಲೆಲ್ಲೋ ಮಿಸ್ ಆಗಿದೆ, ಬಟ್ ನಾನು ಫಿಲ್ ಮಾಡ್ಬೇಕಾದ್ರೆ ಎಲ್ಲೋ ತಪ್ಪು ಮಾಡಿದ್ದೀನಿ ಅನ್ಕೋತೀನಿ ನಾನು. ಜಸ್ಟ್ ಅಲ್ಲಿದು ರಿಪೋರ್ಟ್ ನಿಮ್ಗೆ ಏನಾಗುತ್ತೆ ಕಂಪ್ಲೀಟು ಜನ್ರೇಟ್ ಆಗಿಕೊಡುತ್ತೆ. ಇದನ್ನು ನೀವು ಇಟ್ಕೋಬೋದು ಮಂತ್ಲಿ, ಕಂಪ್ಲೀಟ್ ಆ ಮಂತ್ಲಿ ರಿಪೋರ್ಟ್ ನಿಮಗೆ ಸಿಗುತ್ತೆ. ಇದು ಇಷ್ಟು ಮಾಹಿತಿ ಇಲ್ಲಿ. ಇನ್ನು ಇದು ಒಂದು ಕಡೆ ಮಾಹಿತಿ. ಇನ್ನು ಪ್ರೊಫೈಲ್ಗೆ ಹೋದರೆ ಈ ಮೆನು ಮೇಲೆ ನಿಮ್ಮ ಪ್ರೊಫೈಲಲ್ಲಿ ಪ್ರೊಫೈಲ್ ಇರುತ್ತೆ, ನಿಮ್ಮ ಡೀಟೇಲ್ಸ್ ಕಂಪ್ಲೀಟ್ ಇರುತ್ತೆ ಪ್ರೊಫೈಲಲ್ಲಿ. ನೀವು ಏನೇ ಇದೆ ಎಲ್ಲ ಅದುವೆ. ಅಕೌಂಟು ಸಹ ನೀವು ಡಿಲೀಟ್ ಮಾಡೋಂಗೆ ಇಷ್ಟ ಇಲ್ಲ ಅಕೌಂಟನ್ನು ಡಿಲೀಟ್ ಮಾಡಿ. ಕ್ಲಿಯರ್ ಅಲ್ಲಿ ಇಲ್ಲೂ ಆಪ್ಷನ್ ಇದೆ, ಕಂಪ್ಲೀಟ್ ಕ್ಲಿಯರ್ ಆಗಿಬಿಡುತ್ತೆ. ಅಲ್ಲಿ ಕೆಲವೊಂದು ಸಲ ನಿಮಗೆ ಪಾಸ್ಕೋಡ್ ಪ್ರತಿ ಸಲ ಕೇಳಬೇಕಾ, ಬೇಡ ಅಂದರೆ ಆಫ್ ಮಾಡ್ಕೊಳ್ಳಿ, ಬೇಕು ಅಂದರೆ ಆನ್ ಮಾಡ್ಕೊಳ್ಳಿ. ಅಲ್ಲಿ ಆ ಮಾಹಿತಿನ ಅಪ್ಡೇಟ್ ಮಾಡಿದ್ದೀವಿ. ಜಸ್ಟ್ ರಿವ್ಯೂ ರೇಟಿಂಗು, ಇದನ್ನು ಇಷ್ಟ ಆದರೆ ನಿಮಗೆ ರಿವ್ಯೂ ರೇಟಿಂಗ್ ಕೊಡ್ಬೋದು. ಚೇಂಜ್ ಪಾಸ್ವರ್ಡು, ನೀವೇನಾದ್ರು ಪಾಸ್ವರ್ಡ್ ಯಾರು ಹೇಳಿದ್ದೀನಿ ನಾನು ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಪಾಸ್ವರ್ಡ್ ಯೂಸ್ ಮಾಡ್ಬೋದು. ಚೇಂಜ್ ಪಾಸ್ಕೋಡು ಸಹ ಅಥವಾ ಮರ್ತೋಗಿದ್ರು ಸಹ ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಜಸ್ಟ್ ಕ್ಲಿಕ್ ಮಾಡಿ ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ವ್ಯೂ ಪಾಸ್ಕೋಡ್ ಅಂತ ಹೋದರೆ ಒಂದು OTP ಹೋಗುತ್ತೆ ನಿಮ್ಮ ಇಮೇಲ್ ಐಡಿಗೆ, ಅದು ಎಂಟ್ರಿ ಮಾಡಿ ನಿಮ್ಗೆ ತೋರಿಸುತ್ತೆ ಅದು ಪಾಸ್ಕೋಡು. ಇಲ್ಲಿ ಲಾಗೌಟ್, ನೆಕ್ಸ್ಟು ಲಾಗೌಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟಾಗಿ ಲಾಗೌಟ್ ಆಗುತ್ತೆ. ಇಷ್ಟು ಮಾಹಿತಿ. ನಿಮ್ಗೆ ಇನ್ನೂ ಹೆಚ್ಚಿಗೆ ಮಾಹಿತಿಗಳು ಬೇಕು ಅಂತೇಳಿ ಜಸ್ಟ್ ಇಲ್ಲಿ ಟ್ಯುಟೋರಿಯಲ್ ಅಂತ ಇರುತ್ತೆ, ಲೆಫ್ಟ್ ಸೈಡ್ಗೆ ಬಂದರೆ ಟ್ಯುಟೋರಿಯಲ್ ಅಂತ ಇದೆ. ಟ್ಯುಟೋರಿಯಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರತಿಯೊಂದು ವಿಡಿಯೋ ಅದಕ್ಕೆ ತಕ್ಕಂತಹ ವೀಡಿಯೋಗಳನ್ನ ನಾವೇನು ಮಾಡಿದ್ದೀವಿ, ಅಪ್ಲೋಡ್ ಮಾಡಿದ್ದೀವಿ. ನೀವೇನು ಮಾಡ್ಬೋದು, ಈ ವಿಡಿಯೋಗಳನ್ನ ನೋಡಿಕೊಂಡು ಸಹ ನೀವು ಇದನ್ನು ಕಲಿಯೋದು. ಇಲ್ಲ ನಾನು ತುಂಬ
ಅತಿಯಾಗಿ ಏನೂ ಇಲ್ಲ, ಹೆಚ್ಚು. ನೀವು ಮುಖ್ಯವಾಗಿ ಓಮ್, ಅಟೆಂಡೆನ್ಸ್, ಸ್ಟಾಕ್ ಆ್ಯಂಡ್ ಕ್ಲಾಸ್ ರೆಂಟ್ ಇಷ್ಟರಲ್ಲೇ ನೀವು ಆಟ ಆಡುವಂಥದ್ದು. ಇದು ಸರಳ ಅಂತ ನಾನು ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರೂ ಯೂಸ್ ಮಾಡ್ಕೊಳ್ಳಿ ಅಂತ ನಾವು ತಿಳಿಸ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.